ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಿತೈಷಿ ಯಲ್ಲಪ್ಪ ಕೆಡಿ ಸರ್. ಇಂದು ಪ್ರಜಾವಾಣಿ ನ್ಯೂಸ್ ಪೇಪರ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಡೈಲಿ ನೀವು ಪ್ರಜಾವಾಣಿ ನ್ಯೂಸ್ ಪೇಪರ್ ಓದಿದ್ರೆ ಎಲ್ಲ ವಿಷಯಗಳು ಕವರ್ ಆಗ್ತದೆ. ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್, ಇದರಲ್ಲಿ ಭಾಳ ವಿಷಯ ಇರ್ತದೆ. ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಯಾವ ಪಾಯಿಂಟ್ಸ್ ಬೇಕು ಅನ್ನೋದು ಮೇನ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾನು ಮುಂಚೆನೇ ಹೇಳ್ತಾ ಇದ್ದೆ ನಿಮಗೆ, ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್, ಏನು ಓದಬೇಕು, ಏನು ಓದಬಾರ್ದು ಅನ್ನೋದು ಗೊತ್ತಿರಬೇಕು. ಎಲ್ಲವನ್ನು ಓದ್ಬೇಕು ನ್ಯೂಸ್ ಪೇಪರಲ್ಲಿ, ಬಟ್ ಎಲ್ಲವನ್ನು ಆದ ನಂತರ ನಮ್ಗೆ ಎಕ್ಸಾಮ್ ಪಾಯಿಂಟ್ ಏನನ್ನೋದನ್ನ ನೋಟ್ ಮಾಡಿ ಇಟ್ಕೋಬೇಕು. ಹಾಗಾದ್ರೆ ಇವತ್ತು ನ್ಯೂಸ್ ಪೇಪರಲ್ಲಿ ಏನೇನು ಟಾಪಿಕ್ಸ್ ಅದಾವ ಅಂತಂದ್ರೆ ನಾನು ಹೇಳ್ಬಿಡ್ತೀನಿ ನೋಡಿ ಫಸ್ಟ್, ಆ ನಂತರದಲ್ಲಿ ಡಿಸ್ಕಷನ್ ಮಾಡ್ತಾ ಬರ್ತೇನೆ. ಫಸ್ಟ್ ಒಂದು ಏನಪ್ಪಾ ಅಂತಂದಾಗ, ಇಲ್ಲಿ ಬರುವಂತ ಟಾಪಿಕ್ ಫಸ್ಟ್ ಬರೋದು ಟಾಪಿಕ್, ಶಕ್ತಿಗೆ ಶೀಘ್ರ ಸ್ಮಾರ್ಟ್ ಕಾರ್ಡ್ ಅಂತ ಬಂದಿದೆ. ಅಂದ್ರೆ ಶಕ್ತಿ ಯೋಜನೆ ಅಂತಂದು ಜಾರಿಗೆ ತಂದಾರಲ್ಲ 2023ರಲ್ಲಿ. ಆ ಯೋಜನೆಗೆ ಸಂಬಂಧಪಟ್ಟ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಶಿಕ್ಷಕರು ಬರ್ತಾ ಇದ್ದಾರೆ ಬಸ್ಸಲ್ಲಿ ಫ್ರೀ ಆಗಿ, ಅದಕ್ಕೋಸ್ಕರ ಸ್ಮಾರ್ಟ್ ಕಾರ್ಡ್ ಅನ್ನ ಒದಗಿಸ್ಲಿಕ್ಕೆ ಅದನ್ನ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದು ನ್ಯೂಸ್ ಅಲ್ಲಿ ಇದೆ, ಇದೊಂದು ಪಾಯಿಂಟ್. ಇನ್ನೊಂದು ಏನಪ್ಪಾ ಅಂದ್ರೆ, ಸಕ್ಕರೆ ನಾಡಿನಲ್ಲಿ ಸಂವಿಧಾನ ಭವನ ನಿರ್ಮಾಣ ಮಾಡ್ತಾ ಇದ್ದಾರೆ ಮಂಡ್ಯದಲ್ಲಿ. ಹಾಗಾಗಿ ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್, ಎರಡನೇ ಟಾಪಿಕ್. ಮೂರನೇದು ಏನಪ್ಪಾ, ಉಜ್ವಲ ಯೋಜನೆ ಅಂತ ಕೇಳಿದೆ. ಉಜ್ವಲ ಸಿಲಿಂಡರ್ಗೆ 4ಕ್ಕೆ ಕಡಿತ. ಅಂದ್ರೆ ಮುಂಚಿತವಾಗಿನೇ ಏನ್ ಮಾಡ್ತಾರೆ, ವಾರ್ಷಿಕವಾಗಿ ಎಷ್ಟು ಕೊಡ್ತಾ ಇದ್ರಪ್ಪ, ವರ್ಷದಲ್ಲಿ 12 ಸಿಲಿಂಡರ್ ಅನ್ನು ಕೊಡ್ತಾ ಇದ್ರು, 14.2 kg ಅಷ್ಟು. ತದನಂತರದಲ್ಲಿ ಎಷ್ಟಕ್ಕೆ ಇಳಿಸಿದ್ರಪ್ಪ ಅಂದ್ರೆ 9ಕ್ಕೆ ಇಳಿಸಿದ್ರು. ಈಗ 4ಕ್ಕೆ ಇಳಿಸಿದ್ದಾರೆ ಸಿಲಿಂಡರ್ ಪ್ರಮಾಣವನ್ನು. ಯಾಕಂದ್ರೆ ಅಲ್ಲಿ ಮಧ್ಯದೇಶದಲ್ಲಿ ಯುದ್ಧ ನಡೀತಾ ಇದೆ, ಹಾಗಾಗಿ ಅದನ್ನು ಕಡಿಮೆ ಮಾಡಿದ್ದಾರೆ ಸಿಲಿಂಡರ್ ಅನ್ನುವಂಥದ್ದು. ಹಾಗೆ ಸಿದ್ದನಕೊಳ್ಳ ಜಲಪಾತ ಅಂತ ಬಂದಿದೆ. ಸೊ ಅದು ಜಸ್ಟ್ ನೋಡಿ ಕೈ ಬಿಡಬೇಕು. ಬೆಳಗಾವಿ ಜಿಲ್ಲೆಯಲ್ಲಿ ಸವದತ್ತಿ ಬಳಿ ಯಲ್ಲಮ್ಮಗುಡ್ಡದಲ್ಲಿ ಸೋಮವಾರ ಮಳೆಯಿಂದ ಸೃಷ್ಟಿಯಾದ ಸಿದ್ದನಕೊಳ್ಳ ಜಲಪಾತ. ಎಲ್ಲಿ? ಬೆಳಗಾವಿ ಡಿಸ್ಟಿಕ್ ಅನ್ನೋದನ್ನು ಗೊತ್ತಿರಲಿ. ಯಲ್ಲಮ್ಮಗುಡ್ಡದಲ್ಲಿ ಇದು ಜಲಪಾತ ಕ್ರಿಯೇಟ್ ಆಗಿದೆ ಮಳೆಯಿಂದ ಅನ್ನುವಂಥದ್ದು. ಸಿದ್ದನಕೊಳ್ಳ ಜಲಪಾತ ಎಲ್ಲೈತೆ ಅಂತ ಕೇಳ್ಬೋದು ನಿಮ್ಗೆ, ಜಸ್ಟ್ ಅಕ್ಷರ ನೋಡಿ ಕೈ ಬಿಡಬೇಕು. ನಂತರದಲ್ಲಿ ಈಗ ನೋಡಿ 3 ಟಾಪಿಕ್, ಶಕ್ತಿ, ಉಜ್ವಲ್ ಮತ್ತು ಸಂವಿಧಾನದ ಭವನ ಅನ್ನೋದು, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೊಂದು ಏನ್ ಇಂಪಾರ್ಟೆಂಟ್ ಅಪ್ಪ ಅಂತಂದಾಗ, ಇಲ್ಲಿ ವಿಶ್ವ ಯೋಗಾಸನ ಚಾಂಪಿಯನ್ ಅಂತ ಅನ್ನುವಂಥದ್ದು ಭಾರತ ಚಾಂಪಿಯನ್ ಆಗಿದೆ, ಅದು ಮೋಸ್ಟ್ ಇಂಪಾರ್ಟೆಂಟ್. ಪ್ರಪ್ರಥಮವಾಗಿ ವಿಶ್ವ ಯೋಗಾಸನ ಒಂದು ಸ್ಪರ್ಧಾ ಕ್ರೀಡೆಯನ್ನ ಏನ್ ಮಾಡಿದ್ರಪ್ಪ, ಸ್ಟಾರ್ಟ್ ಮಾಡಿದ್ರು, ಅದು ಇಂಡಿಯಾದಲ್ಲಿನೇ. ಸೊ ಹಾಗಾಗಿ ಪ್ರಶಸ್ತಿಯನ್ನ, ಆ ಚಾಂಪಿಯನ್ಶಿಪ್ ಅನ್ನ ಯಾರು ಪಡೆದಾರ ಅಂದ್ರೆ ಭಾರತ ಪಡೆದಿದೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದ. ಇನ್ನು ನೆಕ್ಸ್ಟ್, ರೂಪಾಯಿ ಮೌಲ್ಯ ಇಳಿಕೆ ಆಗ್ತಾ ಇದೆ. ರೂಪಾಯಿ ಮೌಲ್ಯ ಮತ್ತೆ 43 ಪೈಸೆ ಇಳಿಕೆ ಆಗಿದೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದಾಗ, ಇನ್ನೊಂದು ಟಾಪಿಕ್, ವಿಶ್ವಕಪ್ ಫುಟ್ಬಾಲ್ ಫಿಫಾ 23ನೇದು ಸ್ಟಾರ್ಟ್ ಆಗ್ತಾ ಇದೆ ಜೂನ್ 11ರಂದು, ಅದು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ ಟೋಟಲ್ 6 ಟಾಪಿಕ್ ಇದಾವ, 6 ಟಾಪಿಕ್ ಅನ್ನ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಹಾಗಾಗಿ ನ್ಯೂಸ್ ಪೇಪರ್ ಅಲ್ಲಿ ಹಲವಾರು ವಿಷಯಗಳು ಇರ್ತಾವ. ನಮಗ ಎಕ್ಸಾಮ್ ದೃಷ್ಟಿಯಿಂದ ಯಾವ ಟಾಪಿಕ್ ಮೇನ್ ಇಂಪಾರ್ಟೆಂಟ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ಓದ್ಬೇಕಾಗುತ್ತೆ. ಅದಕ್ಕೋಸ್ಕರ ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್ ಅನ್ನೋದು ಬೇಕು. ಹಾಗಾದ್ರೆ ಫಸ್ಟ್ ಯಾವ್ಯಾವ ಟಾಪಿಕ್ ಅನ್ನ ನೋಡೋಣ. ಫಸ್ಟ್ ಬರುದಿಲ್ಲಿ ಏನಪ್ಪಾ ಅಂತಂದಾಗ, ಒಂದು ಮುಖ್ಯವಾದಂತ ಅಂಶ ಶಕ್ತಿ ಯೋಜನೆ ಅಂತ ಬರ್ತದೆ. ಶಕ್ತಿ ಯೋಜನೆ ನ್ಯೂಸ್ ಅಲ್ಲಿದೆ. ಯಾಕೆ ನ್ಯೂಸ್ ಅಲ್ಲಿ ಇದೆ ಅಪ್ಪ? ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಎಷ್ಟು? ಸುಮಾರು 3 ಕೋಟಿ ಸ್ಮಾರ್ಟ್ ಕಾರ್ಡ್ ಅನ್ನ ರಾಜ್ಯದ ಮಹಿಳೆಯರಿಗೆ, ಸ್ತ್ರೀ ವರ್ಗದವರಿಗೆ ಕೊಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಯಾಕಂದ್ರೆ ಅದು ಶಕ್ತಿ ಯೋಜನೆಗೆ ಕರೆಕ್ಟ್ ಆಗಿ ಫಲಾನುಭವಿಗಳಿಗೆ ಯಾರಿಗೆ ಹೋಗ್ಬೇಕು ಅದು ಹೋಗ್ತಾ ಇಲ್ಲ, ಅದು ದುರುಪಯೋಗ ಆಗ್ತಾ ಇದೆ ಯೋಜನೆ. ಅದಕ್ಕೋಸ್ಕರ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಕೂಡ ನ್ಯೂಸ್ ಅಲ್ಲಿದೆ. ಇನ್ನ ಎರಡನೇದ್ದು ಏನಪ್ಪಾ ಅಂದ್ರೆ, ಉಜ್ವಲ್ ಯೋಜನೆ ಅನ್ನುವಂಥದ್ದು. ಉಜ್ವಲ್ ಯೋಜನೆ ಅಂತ ಅನ್ನುವಂಥದ್ದು, ಇದನ್ನ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಅಂತ ಕರೀತಾರ. ಇದು ನ್ಯೂಸ್ ಅಲ್ಲಿದೆ. ಯಾಕಂದ್ರೆ 4 ಸಿಲಿಂಡರ್ ಕೊಡ್ಬೇಕಂತ ಪ್ಲಾನ್ ಮಾಡ್ತಾ ಇದ್ದಾರೆ. 4 ಸಿಲಿಂಡರ್. ಮುಂಚಿತವಾಗಿ ವರ್ಷಕ್ಕೆ ಎಷ್ಟು ಕೊಡ್ತಾ ಇದ್ರಪ್ಪ ಅಂತಂದಾಗ, ವರ್ಷಕ್ಕೆ 12 ಕೊಡ್ತಾ ಇದ್ರು. ಅದನ್ನ ಎಲ್ಲಿಗೆ ತಗೊಂಬಂದ್ರಪ್ಪ ಅಂತಂದ್ರಾಗ 9ಕ್ಕೆ ತಗೊಂಬಂದ್ರು. ಈಗ ಎಷ್ಟಕ್ಕೆ ತರಾಕತ್ತಾರಪ್ಪ ಅಂತಂದ್ರ 9 ಇದ್ದಿದ್ದು 4ಕ್ಕೆ LPG ಗ್ಯಾಸ್. LPG ಅನ್ನ ಏನ್ ಮಾಡ್ತಾ ಇದ್ರಪ್ಪ, ಈ ಸಿಲಿಂಡರ್ ಅನ್ನ
4ಕ್ಕೆ ಇಳಿಸಿದ್ದಾರೆ. ಇದು ಕೂಡ ನ್ಯೂಸ್ ಅಲ್ಲಿ ಇದೆ ನೋಡಿ. ಇದು ಕರೆಂಟ್ ಇವೆಂಟ್ಸ್ ಆಗುತ್ತೆ, ಜೊತೆಗೇನೆ ಎಕನಾಮಿಕ್ಸ್ ಆಗ್ತವೆ ಎರಡು, ಪ್ಲಸ್ ಪೊಲಿಟಿ. ಯಾಕಂದ್ರೆ ಈ ಯೋಜನೆ ತರಕತ್ತಾರಪ್ಪ ಅಂತಾರ ಯಾವ ಒಂದು ಸಂವಿಧಾನದ ಭಾಗದಲ್ಲಿ ಈ ಯೋಜನೆಗಳನ್ನು ಜಾರಿಗೆ ತರ್ತಾರ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಈ ಜನಗಳ ಕಲ್ಯಾಣ, ಜನಗಳ ಅಭಿವೃದ್ಧಿಗೋಸ್ಕರ ಅವರ ಜೀವನವನ್ನು ಉತ್ತಮಪಡಿಸುವ ಸಲುವಾಗಿನೇ ಹಲವಾರು ಪ್ಲಾನ್ಸ್ ಅನ್ನು ಪ್ರೋಗ್ರಾಮ್ಸ್ ಅನ್ನು ತಗೊಂಡ್ಬರ್ತಾರೆ. ಹಾಗಾದ್ರೆ ಈ ಯೋಜನೆಗಳು ಯಾವ ಒಂದು ಸಂವಿಧಾನದ ಭಾಗದಲ್ಲಿ ಬರ್ತಾವಪ್ಪ ಅಂತಂದಾಗ ಇಲ್ಲಿ ನೀವು ಕನೆಕ್ಷನ್ ತಗೋಬೇಕಾಗತ್ತ. ಭಾಗ 4ರಲ್ಲಿ ಬರ್ತಾ ಇದೆ. ಭಾಗ 4ರಲ್ಲಿ ಏನ್ ಹೇಳ್ತದಪ್ಪ, ಡಿಪಿಎಸ್ಪಿ ಏನ್ ಹೇಳ್ತದ, ವೆಲ್ಫೇರ್ ಸ್ಟೇಟ್ ಅನ್ನ ಸ್ಥಾಪನೆ ಮಾಡ್ಲಿಕ್ಕೆ ಹೇಳ್ತದೆ. ವೆಲ್ಫೇರ್ ಸ್ಟೇಟ್ ಕಲ್ಯಾಣ ರಾಜ್ಯದ ಪರಿಕಲ್ಪನೆಗೆ ಸಂಬಂಧಪಟ್ಟದ ಕಂಟೆಂಟ್. ಅದಕ್ಕೋಸ್ಕರ ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಅನ್ನು ಮಾಡ್ಬೇಕಿತ್ತಪ್ಪ ಅಂತಂದ್ರ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಏನ್ ಮಾಡ್ಬೇಕು, ಯಾವ ತತ್ವಗಳನ್ನ ಫಾಲೋ ಮಾಡ್ಬೇಕಂದ್ರೆ ಡಿಪಿಎಸ್ಪಿ, ರಾಜ್ಯ ನಿರ್ದೇಶಕ ತತ್ವಗಳನ್ನು. ಹೌ ಟು ರೂಲ್, ಹೌ ಟು ಅಡ್ಮಿನಿಸ್ಟ್ರೇಟಿವ್, ಹೇಗೆ ಆಡಳಿತ ಮಾಡಬೇಕು, ಹೇಗೆ ಆಳ್ವಿಕೆ ಮಾಡಬೇಕು ಎಂದು ನಮಗ ಸಲಹೆ, ಸೂಚನೆ, ಗೈಡೆನ್ಸ್ ಮಾಡುವಂತ ಈ ಗುರುವಿನ ಸ್ಥಾನದಲ್ಲಿರುವಂತ ಸಂವಿಧಾನದ ಏಕೈಕ ಭಾಗ ಏನಾದ್ರೂ ಇತ್ತಪ್ಪ ಅಂದ್ರ ಅದು ಭಾಗ 4. ಆಡಳಿತ ವರ್ಗದವರಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ಪ್ರತಿನಿಧಿಗಳಿಗೆ ಮತ್ತು ಆಡಳಿತ ವರ್ಗದವರಿಗೆ, ಈ IAS ಆಗಿರ್ಬೋದು, ಅಖಿಲ ಭಾರತ ಸೇವೆಗಳಲ್ಲಿ ಕಾರ್ಯನಿರ್ವಹಿಸರಾಗಿರ್ಬೋದು, KAS ಹುದ್ದೆಗಳನ್ನು ಅಲಂಕರಿಸಿದವರಾಗಿರ್ಬೋದು, ಟೋಟಲ್ ಆಡಳಿತ ವರ್ಗದವರು, ಶಾಶ್ವತ ಆಡಳಿತ ವರ್ಗದವರಿಗೆ ಮತ್ತು ತಾತ್ಕಾಲಿಕ ಆಡಳಿತ ವರ್ಗದವರಿಗೆ ಹೌ ಟು ರೂಲ್, ಹೌ ಟು ಅಡ್ಮಿನಿಸ್ಟ್ರೇಟಿವ್, ಹೇಗೆ ಆಡಳಿತ ಮಾಡಬೇಕು, ಹೇಗೆ ಆಳ್ವಿಕೆ ಮಾಡ್ಬೇಕಂತಂದು ಗೈಡೆನ್ಸ್ ಮಾಡುವಂತ ಒಂದು ಸ್ಟ್ಯಾಂಡರ್ಡ್ ಆದಂತ ಒಂದು ಭಾಗ ಏನಾದ್ರೂ ಇತ್ತಂದ್ರೆ ಸಂವಿಧಾನದಲ್ಲಿ ಭಾಗ 4 ಡಿಪಿಎಸ್ಪಿ. ರಾಜ್ಯ ನಿರ್ದೇಶನ ಮಾಡ್ತದೆ, ರಾಜ್ಯ ನಿರ್ದೇಶಕ ತತ್ವಗಳಂತ ಕರೀತಾರೆ. ಅದು ಏನು, ವೆಲ್ಫೇರ್ ಸ್ಟೇಟ್ ಅನ್ನ ಫಾರ್ಮೇಶನ್ ಮಾಡುವಂತ ಕಂಟೆಂಟ್ ಅನ್ನ ಒಳಗೊಂಡು. ಇನ್ ಕ್ವಶನ್ಸ್ ಕೇಳ್ಯಾರ, ಎಲ್ಲಿ ಕೇಳ್ಯಾರಪ್ಪ ಅಂದ್ರೆ ನಾನು UPSC ಓದುವತ್ನಾಗ 2015ರಲ್ಲಿ ಬಂದಿದೆ ಕ್ವಶನ್ಸ್. ವೆಲ್ಫೇರ್ ಸ್ಟೇಟ್ ಫಾರ್ಮೇಶನ್ಸ್ ಇದರಲ್ಲಿ ಗಾಂಧಿವಾದಿ ತತ್ವಗಳದವ, ಉದಾರವಾದಿ ತತ್ವಗಳದವ ಮತ್ತು ಸಮಾಜವಾದಿ ತತ್ವಗಳದವ. ಆ 3 ತತ್ವಗಳನ್ನ ಜಾರಿಗೆ ತಂದಾಗ ಪ್ರಜಾ ಕಲ್ಯಾಣ ನಿರ್ಮಾಣ ಆಗ್ತದ. ರಾಜ್ಯ ಆಗಿರ್ಬೋದು, ರಾಷ್ಟ್ರ ಆಗಿರ್ಬೋದು, ಅಲ್ಲಿ ಪ್ರಜಾ ಕಲ್ಯಾಣದ ವ್ಯವಸ್ಥೆ ನಿರ್ಮಾಣ ಆಗ್ತದೆ. ಇದು ಈ ಯೋಜನೆಗಳು ಸಂವಿಧಾನ ಯಾವ ಭಾಗ ಅಡಿಯಲ್ಲಿ ತಗೊಂಡ್ಬರ್ತಾರೆ ಅಂದ್ರ ಇದು ಭಾಗ 4. ಹಾಗಾದ್ರೆ ಕೇಂದ್ರ ಸರ್ಕಾರದಲ್ಲಿ ನೀತಿ ಆಯೋಗ ಗೈಡೆನ್ಸ್ ಮಾಡ್ತದೆ, ನೀತಿ ಆಯೋಗ ಜಾರಿಗೆ ತಗೊಂಡ್ಬರ್ತದೆ, ನೀತಿ ಆಯೋಗನ ಪ್ಲಾನ್ ಮಾಡೋದು, ಅದರಲ್ಲಿ ಥಿಂಕ್ ಟ್ಯಾಂಕ್ ಅಂತ ಬರ್ತದೆ. ನಮ್ಮಲ್ಲಿ ಕೂಡ ರಾಜ್ಯ ನೀತಿ ಆಯೋಗ ಅಂತ ಮಾಡಿದಾರ. ಸೊ ಅದು ಕೂಡ ಏನ್ ಮಾಡ್ತಾರೆ, ಪರಿವರ್ತನಾ ಮಂಡಲ ಅಂತ ಮಾಡಿದ್ರೆ ಮತ್ತೆ ನೀತಿ ಆಯೋಗ ಮಾಡಿದ್ರೆ ಮತ್ತೆ ಚೇಂಜಸ್ ಆಗ್ತಾ ಇರ್ತಾವ. ಅವನ್ನ ನೋಟ್ ಮಾಡ್ಕೊಳ್ತಾ ಹೋಗ್ಬೇಕು ನೀವು. ನೀತಿ ಆಯೋಗ ಮೋಸ್ಟ್ ಇಂಪಾರ್ಟೆಂಟ್. ಮುಂಚೆ ಯೋಜನಾ ಆಯೋಗ ಇತ್ತು ನಮ್ಮ ದೇಶದಲ್ಲಿ. 2015ಕ್ಕಿಂತ ಮುಂಚೆ 1950ರಲ್ಲಿ ಸ್ಥಾಪನೆ ಆದಂತ ಯೋಜನಾ ಆಯೋಗ 2015 ಜನವರಿ 1ರಲ್ಲಿ ಬದಲಾಗ್ತೈತಿ. ಅದೇನಾಗಿ ಕನ್ವರ್ಟ್ ಆಗುತ್ತಾ, ನೀತಿ ಆಯೋಗ ಕನ್ವರ್ಟ್ ಆಗುತ್ತೆ. ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡ್ಲಿಕ್ಕೆ ಇವೆಲ್ಲ ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಮಾಡ್ಲಿಕ್ಕೆ ನೀತಿ ಆಯೋಗ ನಮ್ಗೆ ಗೈಡೆನ್ಸ್ ಕೊಡ್ತದ. ಮತ್ತು ನೀತಿ ಆಯೋಗ ಹಲವಾರು ರೀತಿಯಾದಂತ ಯೋಜನೆಗಳನ್ನು ಜಾರಿಗೆ ತಗೊಂಡ್ಬರ್ತದ. ಯಾವುದೇ ಸಂಸ್ಥೆಗಳಾಗಿರ್ಬೋದು, ಸಂವಿಧಾನ ಇತರ ಸಂಸ್ಥೆಗಳಾಗಿರ್ಬೋದು, ಸಂವಿಧಾನಾತ್ಮಕ ಸಂಸ್ಥೆಗಳಾಗಿರ್ಬೋದು, ಯಾವುದೇ ಯೋಜನೆಗಳನ್ನು ಮಾಡಬೇಕಿತ್ತಂದ್ರ ಸಂವಿಧಾನದ ಯಾವ ಭಾಗವನ್ನು ಫಾಲೋ ಮಾಡ್ಬೇಕಂದ್ರ ಭಾಗ 4 ಫಾಲೋ ಮಾಡ್ಬೇಕು. ನೆನಪಿರ್ಲಿ, ಇವೆರಡು ಯೋಜನೆಗಳು ಡಿಸ್ಕಷನ್ ಮಾಡ್ತಾ ಬರ್ತೇನೆ. ಇನ್ನೊಂದು 3ನೇ ಟಾಪಿಕ್ ಏನಪ್ಪಾ ಅಂತಂದಾಗ, 3ನೇ ಟಾಪಿಕ್ ವಿಶ್ವ ಯೋಗ ಚಾಂಪಿಯನ್ 2026. ಇದು ನ್ಯೂಸ್ ಅಲ್ಲಿ. ಇದು ಪ್ರಥಮ ಬಾರಿಗೆ ಈ ಸ್ಪರ್ಧೆ ಕ್ರೀಡಾ ಸ್ಪರ್ಧೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಅದು ಯಾರು ಸ್ಟಾರ್ಟ್ ಮಾಡ್ಯಾರ? ಇಂಡಿಯನ್ ಸ್ಟಾರ್ಟ್ ಮಾಡಿದಾರ, ಭಾರತನೇ ಸ್ಟಾರ್ಟ್ ಮಾಡಿದೆ. ಭಾರತನೇ ವಿಜೇತ ಆಗೈತಿ. ವಿನ್ನರ್ ಯಾರಪ್ಪ ಅಂದ್ರ ಇಂಡಿಯನೇ. ವಿನ್ನರ್ ಯಾವುದು? ಇಂಡಿಯನ್ನೇ. ನೆನಪಿರ್ಲಿ, ಇದೊಂದು ಪಾಯಿಂಟ್ಸ್. 3ನೇ ಪಾಯಿಂಟ್. ಇನ್ನು 4ನೇದು ಟಾಪಿಕ್ ಯಾವ್ದಪ್ಪ ಅಂತಂದಾಗ ಫಿಫಾ ವರ್ಲ್ಡ್ ಕಪ್. ಫಿಫಾ
ವರ್ಲ್ಡ್ ಕಪ್ ಅನ್ನುವಂಥದ್ದು ನ್ಯೂಸ್ ಅಲ್ಲಿದೆ. ಯಾಕೆ ನ್ಯೂಸ್ ಅಲ್ಲಿ ಇದೆಪ್ಪ ಅಂದ್ರೆ 2026 ಸ್ಟಾರ್ಟ್ ಆಗುತ್ತೆ ಇದು ಫಿಫಾ ವರ್ಲ್ಡ್ ಕಪ್. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಜೂನ್ 11ರಿಂದ ಸ್ಟಾರ್ಟ್ ಆಗುತ್ತೆ. ಜೂನ್ 11ರಿಂದ ಜುಲೈ 19ರವರೆಗೆ ಫಿಫಾ ವರ್ಲ್ಡ್ ಕಪ್ ಏನಾಗುತ್ತಾ ನಡೀತದ. ಇದು ಎಷ್ಟನೇ ಅಂದ್ರೆ 23ನೇ ಫಿಫಾ ವರ್ಲ್ಡ್ ಕಪ್. ಇದು ಕೂಡ ನ್ಯೂಸ್ ಅಲ್ಲಿ ಇದೆ, ಮೋಸ್ಟ್ ಇಂಪಾರ್ಟೆಂಟ್. ಮತ್ತೆ ಇನ್ನೊಂದು ಟಾಪಿಕ್ ಯಾವ್ದು ನ್ಯೂಸ್ ಅಲ್ಲಿ ಇದೆ 5ನೇ ಪಾಯಿಂಟ್ ಅಂತಂದಾಗ 5ನೇದು ಕಂಟೆಂಟ್, ರೂಪಾಯಿ ಮೌಲ್ಯ ಇಳಿಕೆ ಆಗಿದೆ. ರೂಪಾಯಿ ಮೌಲ್ಯ ಇಳಿಕೆ ಆಗಿದೆ. ರೂಪಾಯಿ ಮೌಲ್ಯ ಇಳಿಕೆ ಆಗಿದೆ. ಎಷ್ಟು? 43 ಪೈಸೆ ಇಳಿಕೆ ಆಗಿದೆ. 43 ಪೈಸೆ ಇಳಿಕೆ ಆಗೈತಿ. ಹಾಗಾದ್ರೆ ಇನ್ನೊಂದು ಟಾಪಿಕ್ ಯಾವ್ದಪ್ಪ ಅಂತಂದ್ರ 6ನೇ ಟಾಪಿಕ್ ಯಾವ್ದಪ್ಪ ಅಂತಂದಾಗ ಇಲ್ಲೇ ಮೇಲೆ ಬರೀತೀನಿ ನೋಡ್ರಿ. 6ನೇ ಟಾಪಿಕ್ ಸಂವಿಧಾನದ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಸಂವಿಧಾನ ಭವನ ಇಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಸಕ್ಕರೆ ನಾಡು ಅಂತ ಕರೀತಾರೆ. ಮಂಡ್ಯದಲ್ಲಿ ಫಸ್ಟ್ ಇದು ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಸಂವಿಧಾನ ಭವನ ನಿರ್ಮಾಣ ಮಾಡಿದ್ರು. ಈ 6 ಟಾಪಿಕ್ ಏನಪ್ಪಾ ಅಂದ್ರೆ ಇಂಪಾರ್ಟೆಂಟ್, ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ಸ್. ಈ ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಬರ್ತೀನಿ ನಾನು. ಇದರಲ್ಲಿ ಡೆಫಿನೆಟ್ಲಿ ಒಂದು ಕೇಳ್ತಾನೆ ಎಕ್ಸಾಮ್, ನೆನಪಿರ್ಲಿ. ಎಸ್, ಈಗ ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಬರೋಣ. ಈಗ ಫಸ್ಟ್ ಸಂವಿಧಾನ ಭವನ ಅಂತ ನೋಡೋಣ. ಫಸ್ಟ್ ಸಂವಿಧಾನ ಭವನ ಎಸ್. ಈ ಸಂವಿಧಾನ ಭವನವನ್ನ ಎಲ್ಲಿ? ಮಂಡ್ಯ ಜಿಲ್ಲೆಯಲ್ಲಿ. ಮಂಡ್ಯ ಜಿಲ್ಲೆಯಲ್ಲಿ ಏನ್ ಮಾಡಕತ್ತಾರಪ್ಪ ಅಂತಂದಾಗ ಸ್ಥಾಪನೆ ಮಾಡ್ಬೇಕಂತ ಪ್ಲಾನ್ ಮಾಡಿದಾರ. ಅಲ್ಲಿ ಮಂಡ್ಯ ಜಿಲ್ಲೆ ವಕೀಲರ ಸಂಘದ ಪ್ಲೇಸ್ ಬರ್ತದ, ಆ ಪ್ಲೇಸ್ ಅಲ್ಲಿ ಅದನ್ನ ನಿರ್ಮಾಣ ಮಾಡಬೇಕು, ಸಂವಿಧಾನ ಭವನ ನಿರ್ಮಾಣ ಮಾಡಬೇಕು ಅಂತಂದು ಸರ್ಕಾರಕ್ಕ ಮನವಿಯನ್ನು ಸಲ್ಲಿಸಿದ್ರು. ಆ ಮನವಿಗೆ ಸ್ಪಂದನೆ ಮಾಡಿ ಆ ಸರ್ಕಾರ ಏನ್ ಮಾಡಿದಪ್ಪ ನಿರ್ಮಾಣ ಮಾಡ್ರಿ ಅಂತಂದು ಕೊಟ್ಟಿದೆ. ಹಾಗಾಗಿ ಸುಮಾರು 5 ಕೋಟಿ ಖರ್ಚಾಗ್ತಾ ಇದೆ. ಅಲ್ಲಿ 5 ಕೋಟಿ ಖರ್ಚಾಗ್ತಾ ಇದೆಯಲ್ಲ, ಅದನ್ನ 3 ಕೋಟಿಯಲ್ಲಿ ಅದನ್ನ ನಿರ್ಮಾಣ ಮಾಡ್ಬೇಕಂತಂದು ಏನ್ ಮಾಡಿದಾರ, ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಂವಿಧಾನದ ಭವನ ಇದು ನಿರ್ಮಾಣ ಆಯ್ತು ಅಂತಂದ್ರ ರಾಜ್ಯದಲ್ಲಿಯೇ ಪ್ರಥಮ ಬಾರಿಗೆ ಸಂವಿಧಾನ ಭವನ ನಿರ್ಮಾಣ ಆಗಿದ್ದು ಎಲ್ಲಿ ಅಂದ್ರ ಮಂಡ್ಯ ಜಿಲ್ಲೆ ಅಂತ. ರಾಜ್ಯದಲ್ಲಿ ಪ್ರಥಮವಾಗಿ ನಿರ್ಮಾಣವಾಗ್ತಾ ಇರೋದು, ನೆನಪಿರಲಿ. ನ್ಯೂಸ್ ಪೇಪರ್ ಅಲ್ಲಿ ಇದನ್ನ ಏನಂತ ಕರೆದಾರಪ್ಪ? ಮಂಡ್ಯ ಜಿಲ್ಲೆಯನ್ನ ಸಕ್ಕರೆ ನಾಡು ಅಂತ ಕರೆದಾರ, ನೆನಪಿರ್ಲಿ. ಸಕ್ಕರೆ ನಾಡು ಅಂತ ಕರೀತಾರ. ಈ ವರ್ಡ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕೆ ಸಕ್ಕರೆ ನಾಡು ಅಂತಂದ್ರೆ ಫಸ್ಟ್ ಪ್ರಥಮ ಬಾರಿಗೆ ಅಲ್ಲಿ ಸಕ್ಕರೆ ಕೈಗಾರಿಕೆಗಳು ಫಸ್ಟ್ ನಿರ್ಮಾಣ ಆಗ್ತವೆ ಐತಿಹಾಸಿಕ ದೃಷ್ಟಿಯಿಂದ. ಮತ್ತು ಕಬ್ಬನ್ನು ಅತಿ ಹೆಚ್ಚು ಬೆಳೀತಾ ಇದ್ರಲ್ಲಿ. ಈಗ ಪ್ರೆಸೆಂಟ್ ನೋಡ್ಲಿ, ಸಕ್ಕರೆ ನಾಡು ಬೇರೆ, ಸಕ್ಕರೆ ಪಾತ್ರೆ ಬೇರೆ, ನೆನಪಿರ್ಲಿ. ಶುಗರ್ ಬೌಲ್ ಅಂತ ಕರೀತಾರ. ಸಕ್ಕರೆ ಪಾತ್ರೆ ಬೇರೆ, ಸಕ್ಕರೆ ನಾಡು ಬೇರೆ. ಸಕ್ಕರೆ ಪಾತ್ರೆ ಯಾವ್ದಪ್ಪ? ಬೆಳಗಾವಿಯನ್ನ ಸಕ್ಕರೆ ಪಾತ್ರೆ ಅಂತ ಕರೀತಾರೆ. ಇದನ್ನ ಯಾಕೆ ಹಿಂಗ್ ಕರೀತಾರಪ್ಪ ಅಂದ್ರ ಸುಮಾರು 29 ಕಾರ್ಖಾನೆಗಳಿದಾವೆ ಇಲ್ಲಿ. ಸಕ್ಕರೆ ಕಾರ್ಖಾನೆಗಳು, ಕಬ್ಬಿನ ಕಾರ್ಖಾನೆಗಳು, ಸಕ್ಕರೆ ಕಾರ್ಖಾನೆಗಳು ಅದಾವ, ಕೈಗಾರಿಕೆಗಳು ಅದಾವ, ನೆನಪಿರಲಿ. ಎಲ್ಲಿ? ಬೆಳಗಾವಿಯಲ್ಲಿ. ಮತ್ತೆ ಎಟ್ ಪ್ರೆಸೆಂಟ್ ಹೈಯೆಸ್ಟ್ ಕಬ್ಬನ್ನ ಬೆಳೀತಾ ಇರುವಂತ ಜಿಲ್ಲೆ ಇದು. ಕಬ್ಬನ್ನ ಹೈಯೆಸ್ಟ್, ಅತಿ ಹೆಚ್ಚು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಕಬ್ಬನ್ನ ಬೆಳೀತಾ ಇರುವಂತ ಜಿಲ್ಲೆ ಏನಾದ್ರೂ ಇತ್ತಪ್ಪ ಅದು ಬೆಳಗಾವಿ. ನೆನ್ಪಿಟ್ಕೊಳ್ರಿ. ಎಷ್ಟು? ಸುಮಾರು 29 ಕೈಗಾರಿಕೆಗಳು ಅದಾವಲ್ಲಿ. ಹಾಗಾಗಿ ಶುಗರ್ ಬೌಲ್ ಅಂತಂದು ಯಾವ್ದನ್ನ ಕರೀತಾರ, ಸಕ್ಕರೆ ಪಾತ್ರೆ ಅಂತಂದು ಯಾವ್ದನ್ನ ಕರೀತಾರ, ಬೆಳಗಾವಿ ಡಿಸ್ಟಿಕ್. ನೋಡ್ರಿ, KE ಎಕ್ಸಾಮ್ ತೆಗಿತಾ ಇದಾರ, ನೆನ್ಪಿರ್ಲಿ.
ನಿಮ್ಮ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತದ್ದು ಹೈಯೆಸ್ಟ್ ಕ್ವಶನ್ಸ್ ಬರೋದು ಕರೆಂಟ್ ಇವೆಂಟ್ಸ್ ಮೇಲೆ ಬರ್ತಾವ. ಅದ್ರ ಪ್ರಜಾವಾಣಿ ನ್ಯೂಸ್ ಪೇಪರ್ ಮೇಲೆನೆ ತೆಗೆದಿರ್ತಾರ ಅವರು. ಟ್ವಿಸ್ಟ್ ಕ್ವಶನ್ಸ್ ನೋಡಾಕ ಸಾಲು ಆ ಕ್ವಶನ್ಸ್ ಫಾರ್ಮೇಶನ್ಸ್ ಈಜಿ ಇರ್ತದ, ಆದ್ರೆ ಟ್ವಿಸ್ಟ್ ಮಾಡ್ತಾರೆ. ಟ್ವಿಸ್ಟ್ ಅಂತಂದ್ರೆ ಏನು? ಸರಳವಾಗಿರುತ್ತೆ, ಒಂದಾ ಶಬ್ದದಲ್ಲಿ ಚೇಂಜ್ ಮಾಡಿರ್ತಾರೆ. ಒಂದಾ ಶಬ್ದ ಇದ್ರು ಸಕ್ಕರೆ ಪಾತ್ರೆ ಮತ್ತು ಸಕ್ಕರೆ ನಾಡು, ಈ ಪದಗಳನ್ನ ಚೇಂಜ್ ಮಾಡಿಬಿಡ್ತಾರೆ ಅಷ್ಟೇ. ಸಕ್ಕರೆ ಅಂತಂದ್ರೆ ಎರಡು ಕಡೆ ಒಂದೇ ಇದೆ ನೋಡ್ರಿ, ಅಲ್ಲಿ ನಾಡು, ಇಲ್ಲಿ ಪಾತ್ರೆ. ಪಾತ್ರೆ ಅಂತ ಹಾಕ್ಬಿಟ್ರಪ್ಪ ಪಟ್ನ ಮಂಡ್ಯ ಹಾಕುದಲ್ಲ, ಬೆಳಗಾವಿ ಡಿಸ್ಟಿಕ್ ಹಾಕ್ಬೇಕು. ಇದನ್ನ ಟ್ವಿಸ್ಟ್ ಅಂತಾರೆ. ಒಂದು ವರ್ಡ್ ಅಲ್ಲಿ ಅಷ್ಟೇ ಚೇಂಜ್ ಮಾಡ್ತಾರಲ್ಲ ಕ್ವಶನ್ಸ್ ಮೀನಿಂಗ್, ಮತ್ತು ಅದರ ಮೀನಿಂಗು ಮತ್ತು ಅದರ ಆನ್ಸರ್ ಒಂದೇ ವರ್ಡ್ ಅಲ್ಲಿ ಚೇಂಜ್ ಆಗಿರ್ತದೆ, ಅದನ್ನ ಟ್ವಿಸ್ಟ್ ಅಂತಾರೆ. ಡಿಫಿಕಲ್ಟ್ ಬೇರೆ, ಸ್ಟೇಟ್ಮೆಂಟ್ ಲೆಕ್ಕದಲ್ಲಿ ಬರ್ತಾವ, ಅದು ಡಿಫಿಕಲ್ಟ್. ಅದು ತುಂಬಾ ನೀವು ಎಲ್ಲಿ ಓದಿರುದಿಲ್ಲ ಆ ರೀತಿ ಕೇಳ್ಬಿಟ್ಟಿರ್ತಾನೆ, ಅದು ಡಿಫಿಕಲ್ಟ್. ಅದು ನಿಮ್ಗೆ ಗೊತ್ತಿದ್ರಲ್ಲೇ ಟ್ವಿಸ್ಟ್ ಮಾಡೋದು ಏನಪ್ಪ, ಈ ಕಂಟೆಂಟ್ ಈ ರೀತಿ ಟ್ವಿಸ್ಟ್ ಮಾಡ್ತಾನೆ ನೋಡ್ರಿ. ಇಲ್ಲಿ 500 ಚಿಲ್ಡ್ರ PSI ಎಕ್ಸಾಮ್ ಇಡ್ದಲ್ಲ, PSI ಎಕ್ಸಾಮ್ ಆಗಿರ್ಬೋದು, ಅಲ್ಲಿ 402 ಆಗಿರ್ಬೋದು, ಆಮೇಲೆ 500 ಚಿಲ್ಡ್ರ, ಆಮೇಲೆ 402 PSI ಎಕ್ಸಾಮ್. 400 ಚಿಲ್ಡ್ರ ಮತ್ತು 500 ಚಿಲ್ಡ್ರ ಫಸ್ಟ್ PSI ಕರೆದಿದ್ರಲ್ಲ, ಅದು ಕರಪ್ಷನ್ಸ್ ಆಗಿ ಮತ್ತು ಅಲ್ಲಿ ಯಾರಿಗೆ ಕೊಟ್ರು, KE ಬೋರ್ಡ್ದವ್ರಿಗೆ ಕೊಟ್ರು. ಸೊ ಅವರು ಎಕ್ಸಾಮ್ ತೆಗೆದಾಗ ಹೈಯೆಸ್ಟ್ ಕ್ವಶನ್ಸ್ ಕರೆಂಟ್ ಇವೆಂಟ್ಸ್ ಮೇಲೆನೆ ಕೇಳ್ಯಾರ. ಕಾಸ್ಟ್ ಹೈಯೆಸ್ಟ್ ಸುಮಾರು 30 ರಿಂದ 37 ಕ್ವಶನ್ಸ್ ಅನ್ನ ಕೇಳಿದಾರ ಪೇಪರ್ ಅಲ್ಲಿ, 2 PSI ಪೇಪರ್ ಅಲ್ಲಿ. ಅದಕ್ಕೋಸ್ಕರ ನೆನಪಿರ್ಲಿ. ಮತ್ ಪೋಸ್ಟ್ ಜಾಸ್ತಿ ಅದಾವ. 402 ನಾನು ಚಿಲ್ಡ್ರ ಹೇಳಾಕತ್ತೀನಿ, 400 ಚಿಲ್ಡ್ರ 500 ಚಿಲ್ಡ್ರ ಅಂತ ಹೇಳಾಕತ್ತೀನಿ. ಅದು ಇಂಪಾರ್ಟೆಂಟ್, ಎಕ್ಸಾಮ್ ಕೇಳಲ್ಲ. ಬಟ್ ನಿಮಗೇನು ಕ್ವಶನ್ಸ್ ಎಷ್ಟು ಬಂದೋ ಕರೆಂಟ್ ಇವೆಂಟ್ಸ್ ಮೇಲೆ ಆ PSI ಎಕ್ಸಾಮ್ ನಡೆಸಿದ್ರಲ್ಲ, ಅದು ಮೇನ್ ಇಂಪಾರ್ಟೆಂಟ್ ನಮ್ಗೆ. ಹರ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ 30 ಕೇಳ್ಯಾನ, 37 ಕೇಳ್ಯಾನ ಅಂದ್ರೆ ನಿಮ್ಗೆ ಅಟ್ಲೀಸ್ಟ್ 15 ಆದ್ರೂ ಕೇಳ್ಬೋದಲ್ಲ. 15 ರಿಂದ ಒಂದು 25 ಕ್ವಶನ್ಸ್ ಅನ್ನ ಕೇಳ್ಬೋದಲ್ಲ. ಅದಕ್ಕೋಸ್ಕರ ನೆನಪಿರ್ಲಿ, ಕರೆಂಟ್ ಇವೆಂಟ್ಸ್ ಅನ್ನ ಫೋಕಸ್ ಮಾಡಿ ಜಾಸ್ತಿ. ಹಿಸ್ಟ್ರಿ, ಪೊಲಿಟಿ ಎಲ್ಲರೂ ಓದಿರ್ತಾರ. ನಿಮ್ಗೆ ಅಂಕಗಳು ಇನ್ಕ್ರೀಸ್ ಆಗೋದು ಎಲ್ಲಿ ಅಂದ್ರೆ ಕರೆಂಟ್ ಇವೆಂಟ್ಸ್ ಮೇಲೆ ಬಹಳ ಫೋಕಸ್ ಮಾಡ್ಬೇಕು, ನೆನಪಿರ್ಲಿ. ಎಸ್, ಹಾಗಾಗಿ ಸಂವಿಧಾನ ಭವನ ನಿರ್ಮಾಣ ಆಯ್ತಂದ್ರೆ ರಾಜ್ಯದಲ್ಲಿ ಪ್ರಥಮವಾಗಿ ಸಂವಿಧಾನ ಭವನ ನಿರ್ಮಾಣ. ಉದ್ದೇಶ ಏನು? ಯಾಕೆ ಇದನ್ನ ನಿರ್ಮಾಣ ಮಾಡಕತ್ತಾರ ಸಂವಿಧಾನ ಭವನವನ್ನ? ಆ ಜಿಲ್ಲೆಯಲ್ಲಿ ಅಲ್ಲಿರುವಂತ ಜನಸಾಮಾನ್ಯರಿಗೆ ಸಂವಿಧಾನದ ಗುರಿ, ಉದ್ದೇಶ, ಆಶಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸುವ ಸಲುವಾಗಿನೇ ಸಂವಿಧಾನ ಭವನವನ್ನ ನಿರ್ಮಾಣ ಮಾಡಕತ್ತಾರ. ಆ ಸಂವಿಧಾನ ಭವನದಲ್ಲಿ ವಿವಿಧ ರೀತಿಯ ಸಂವಿಧಾನ ಪುಸ್ತಕಗಳಿರ್ತದ, ಅಲ್ಲಿ ಓದ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿರ್ತಾರೆ. ಆ ಭಾಗದಲ್ಲಿ ಜನಸಾಮಾನ್ಯರಿಗೆ ಸಂವಿಧಾನದ ಬಗ್ಗೆ ತಿಳಿದುಕೊಳ್ಳಲು ಅದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದು ಉದ್ದೇಶ. ಈ ಪಾಯಿಂಟ್ಸ್ ನೆನಪಿರಲಿ. ಇದು ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ನಿರ್ಮಾಣ ಆಗ್ತಾ ಇದೆ. ಈ ಟಾಪಿಕ್ ಅನ್ನ ನೆನ್ಪಿಟ್ಕೊಳ್ರಿ. ಎಸ್, ಇನ್ನ ರಂಗನತಿಟ್ಟು ಪಕ್ಷದ ಮಲ್ಲೈತಿ, ಹೌದಾ? ಸೊ ಹಾಗಾಗಿ ಅವನ್ನೆಲ್ಲ ಮತ್ತೆ ನೀವು ಹೆಚ್ಚಿಗೆ ಓದ್ಕೋಬೇಕಾಗತ್ತೆ. ಇದು ಕರೆಂಟ್ ಇವೆಂಟ್ಸ್, ಇದನ್ನ ನೆನ್ಪಿಟ್ಕೊಳ್ರಿ. ಇನ್ನು ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂತಂದಾಗ ಮುಖ್ಯವಾಗಿ ನಾವು ಹೋಗ್ತಾ ಇರೋದು ಯೋಗಾಸನ. ವಿಶ್ವ ಯೋಗಾಸನ ಚಾಂಪಿಯನ್ ಅಂತ ಬರ್ತದ 2026 ವಿಶ್ವ ಯೋಗಾಸನ ಚಾಂಪಿಯನ್. ಫಸ್ಟ್ ಪ್ರಪ್ರಥಮ ಬಾರಿಗೆ ನೋಡಿದ್ದು, ಪ್ರಪ್ರಥಮ ಬಾರಿಗೆ ಇಂಥ ಕ್ರೀಡಾ ಸ್ಪರ್ಧೆಯನ್ನ ಸ್ಟಾರ್ಟ್ ಮಾಡಿದ್ದೆ ಇಂಡಿಯಾ. ಇದನ್ನು ಸ್ಟಾರ್ಟ್ ಮಾಡಿದ್ದೆ ಇಂಡಿಯಾ, ಪ್ರಾರಂಭ ಮಾಡಿದ್ದೆ ಇಂಡಿಯಾ, ಭಾರತ. ಪ್ಲಸ್ ಭಾರತನೇ ಏನಾಗಿದೆ, ಚಾಂಪಿಯನ್ ಆಗಿದೆ. ಭಾರತನೇ ಏನಾಗಿದೆ, ವಿಜೇತ ಆಗಿದೆ 2026 ಸಾಲಿನಿಂದ. ಈ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಎಲ್ಲಿ ನಡೆದತ್ತ? ಇಂಡಿಯಾದಲ್ಲಿ ಎಲ್ಲಿ ನಡೆದ? ಅಹಮದಾಬಾದ್ ಅಲ್ಲಿ ನಡೆದಿದೆ. ಅಹಮದಾಬಾದ್ ಪ್ಲೇಸ್ ಅಲ್ಲಿ ನಡೆದಿರುವಂತ ಈ ಪ್ಲೇಸ್ ಅಲ್ಲಿ ನಡೆದಿದೆ. ನೆನಪಿರಲಿ, ಫಸ್ಟ್ ಇಂಡಿಯಾದಲ್ಲಿ ನಡೆದಿದ್ದು, ಫಸ್ಟ್ ಇಂಡಿಯಾನೇ ಚಾಂಪಿಯನ್ ಆಗಿ. ಹಾಗಾದ್ರೆ ಎಷ್ಟು ಪದಕವನ್ನು ಪಡೆದಿದೆ ಅಂತಂದ್ರೆ, ಫಸ್ಟ್ ನಾವು ಹೋಗ್ತಾ ಹೋದಾಗ 114 ಪದಕವನ್ನು ಪಡೆದಿದೆ. 114 ಪದಕ ಯಾವುದು? ಇಂಡಿಯಾ.
ಇಂಡಿಯಾ ಪಡೆದಿದ್ದು 114 ಪದಕವನ್ನು ಪಡಿತೈತಿ. ನೆನ್ಪಿಟ್ಕೊಡ್ರಿ. 11 ಪದಕವನ್ನು ಯಾವ್ದು ಪಡಿತದಪ್ಪ ಅಂದ್ರ 11 ಪದಕಗಳು ಎಷ್ಟು ಯಾವ್ದಂದ್ರೆ ಜಪಾನ್ ಸೆಕೆಂಡ್ ಇರೋದು ಜಪಾನ್. ಇನ್ನು 5 ಪದಕಗಳನ್ನ ಯಾವ್ದು ಪಡಿತದಪ್ಪ ಅಂತಂದ್ರ 5 ಪದಕ ಅರ್ಜೆಂಟೈನಾ ಅನ್ನುವಂತ ದೇಶ. ಈ ಅರ್ಜೆಂಟೈನಾ ದೇಶ ಎಲ್ಲಿ ಬರ್ತದ ಗೊತ್ತಿರಲಿ, ಇದು ಸೌತ್ ಅಮೆರಿಕ ಖಂಡದಲ್ಲಿ ಬರ್ತದ. ಸೌತ್ ಅಮೆರಿಕ ಖಂಡದಲ್ಲಿ ಬರ್ತದ. ಜಪಾನ್ ಏಷ್ಯಾದಲ್ಲಿ ಬರ್ತದ. ಜಪಾನ್ ಏಷ್ಯಾ ಖಂಡದಲ್ಲಿ ಬರ್ತದ. ಹಾಗಾದ್ರೆ ಇಂಡಿಯಾ ಎಲ್ಲಿ ಬರ್ತದೆ? ದಕ್ಷಿಣ ಏಷ್ಯಾದಲ್ಲಿ ಬರ್ತದ. ದಕ್ಷಿಣ ಏಷ್ಯಾ ನೆನ್ಪಿರ್ಲಿ. ಇದು ಕೂಡ ಪಾಯಿಂಟ್ಸ್. ಅರ್ಜೆಂಟೈನಾ 3ನೇ ಸ್ಥಾನದಲ್ಲಿ ಇದೆ. ಫಸ್ಟ್ ಯಾವುದಿದೆ? ಇಂಡಿಯಾನೇ ಇದೆ ಅನ್ನೋದನ್ನ ನೆನಪಿರ್ಲಿ. ಹಾಗಾದ್ರೆ ಇದು ಅಹಮದಾಬಾದ್ ನಲ್ಲಿ ಎಲ್ಲಿ ಯಾವ ರಾಜ್ಯದಲ್ಲಿ ಬರ್ತದೆ? ಗುಜರಾತ್ ರಾಜ್ಯದಲ್ಲಿ ಬರ್ತದೆ. ಗುಜರಾತ್ ಅಲ್ಲಿ ಪ್ರಥಮವಾಗಿ ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಅನ್ನುವಂಥದ್ದನ್ನ ಸ್ಟಾರ್ಟ್ ಮಾಡ್ಯಾರ. ಅದು ಇಂಡಿಯಾದಲ್ಲಿ ಸ್ಟಾರ್ಟ್ ಮಾಡ್ಯಾರ. ಎಲ್ಲಿ? ಅಹಮದಾಬಾದ್ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ಎಷ್ಟು ರಾಷ್ಟ್ರಗಳು ಈ ಒಂದು ಚಾಂಪಿಯನ್ಶಿಪ್ ಅಲ್ಲಿ ಈ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಪ್ಪ ಅಂತಂದ್ರೆ ಸುಮಾರು 79 ದೇಶಗಳು ಭಾಗವಹಿಸಿದ್ದು. ಈ ಪಾಯಿಂಟ್ಸ್ ಕೂಡ ನೆನ್ಪಿಟ್ಕೊಳ್ರಿ. ಸುಮಾರು 79 ದೇಶಗಳು ಭಾಗವಹಿಸಿದ್ದು. ಇದ್ರ ಜೊತೆಗೇನೆ ಮತ್ತೆ ಇನ್ನೊಂದು ಪಾಯಿಂಟ್, ಜಿಕ ಪಾಯಿಂಟ್ ನೋಡೋಣ. ಏನಪ್ಪಾ ಅಂದ್ರ ವಿಶ್ವ ಯೋಗ ದಿನ ಅಂತ ಆಚರಣೆ ಮಾಡ್ತಾರ. ನಮ್ದು ಭಾರತದ ಸ್ವದೇಶಿಯ ಒಂದು ಕಂಟೆಂಟ್ ಇದು. ವಿಶ್ವ ಯೋಗ ದಿನ ಅಂತಂದು ಆಚರಣೆ ಮಾಡ್ತೀವಿ ನಾವು, ನೆನಪಿರ್ಲಿ. ಇಡೀ ವಿಶ್ವನೇ ಆಚರಣೆ ಮಾಡ್ತದ. ಇದು ಯಾವಾಗ? ಜೂನ್ 21 ಮುಂದೆ ಬರ್ತದ. ಅವಾಗೂ ಕರೆಂಟ್ ಇವೆಂಟ್ಸ್ ಆಗ್ತದೆ. ಜೂನ್ 21 ನಾವು ಏನಂತ ಕರಿತೀವಿ ಅಂದ್ರೆ ವಿಶ್ವ ಯೋಗ ದಿನ ಅಂತಂದು ಆಚರಣೆ ಮಾಡ್ತೀವಿ. ಇದನ್ನ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರು, ಯಾವಾಗಿಂದ ಮಾಡಿದ್ರಪ್ಪ ಅಂತಂದ್ರ ಫಸ್ಟ್ ಇದನ್ನ ಈ ವಿಶ್ವಸಂಸ್ಥೆ ಯುಎನ್ಒದಲ್ಲಿ ಸಾಮಾನ್ಯ ಸಭೆ ಅಂತ ನಡೀತದ. ಸಾಮಾನ್ಯ ಸಭೆ. ಈ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ತಾರ 2014 ಡಿಸೆಂಬರ್ ತಿಂಗಳು. 2014 ಡಿಸೆಂಬರ್ ಮಂತ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಇದನ್ನು ವಿಶ್ವಾದ್ಯಂತ ಜೂನ್ 21 ವಿಶ್ವ ಯೋಗ ದಿನ ಅಂತಂದು ಆಚರಣೆ ಮಾಡುವಂತ ನಿರ್ಧಾರವನ್ನ ಕೈಗೊಳ್ತಾರೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ. ಹಾಗಾಗಿ ಇದನ್ನ ಫಸ್ಟ್ ಆಚರಣೆ ಮಾಡಿದ್ದು ಯಾವಾಗಪ್ಪ ಅಂತಂದ್ರ 2015 ಜೂನ್ 21 ಆಚರಣೆ ಮಾಡ್ತಾರೆ. 2015 ಜೂನ್ 21 ಆಚರಣೆ ಮಾಡ್ತಾರೆ, ನೆನಪಿರ್ಲಿ. ಹಾಗಾದ್ರೆ ಜೂನ್ 21 ಯಾಕೆ ಆಯ್ಕೆ ಮಾಡಿದ್ರು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಜೂನ್ 21 ಯಾಕೆ ಆಯ್ಕೆ ಮಾಡಿದ್ರಪ್ಪ ಅಂತಂದ್ರೆ ನಾವು ನೋಡಿ ಭೂಮಿಯನ್ನು ನೋಡಿದಾಗ ಇಲ್ಲಿ 0 ಡಿಗ್ರಿ ಸಮಭಾಜಕ ವೃತ್ತ ಬರ್ತದ. 0 ಡಿಗ್ರಿ ಸಮಭಾಜಕ ವೃತ್ತ ಅಂತ ಬರುತ್ತೆ. 0 ಡಿಗ್ರಿ ಸಮಭಾಜಕ ವೃತ್ತ ಅಂತ ಬರುತ್ತೆ. ಭೂಮಿಯನ್ನು ನೋಡಿದಾಗ 0 ಡಿಗ್ರಿ ಸಮಭಾಜಕ ವೃತ್ತ ಅಂತ ಬರುತ್ತೆ. ಇದನ್ನ ಏನಂತ ಕರೀತಾರೆ? ಗ್ರೇಟ್ ಸರ್ಕಲ್ ಅಂತಾನು ಕೂಡ ಕರೀತಾರೆ. ಇದನ್ನ ಗ್ರೇಟ್ ಸರ್ಕಲ್ ಅಂತಾನು ಕೂಡ ಕರೀತಾರ. ಇಕ್ವಿಟರ್ ಅಂತಾನು ಕೂಡ ಕರೀತಾರ. ಅದನ್ನ ಸಮಭಾಜಕ ವೃತ್ತ ಅಂತಾನು ಕೂಡ ಕರೀತಾರ. ವಿಷಮ ವೃತ್ತ ಅಂತಾನು ಕೂಡ ಕರೀತಾರ. ಅದನ್ನ ಮತ್ತೆ ದೊಡ್ಡ ಅಕ್ಷಾಂಶ ಅಂತಾನು ಕೂಡ ಕರೀತಾರ. ಅದನ್ನ ನೋಡಿ ಎಷ್ಟು ಹೆಸರು: ಗ್ರೇಟ್ ಸರ್ಕಲ್, ಇಕ್ವಿಟರ್, ಸಮಭಾಜಕ ವೃತ್ತ, ವಿಷಮ ವೃತ್ತ ಮತ್ತು ದೊಡ್ಡ ಅಕ್ಷಾಂಶ ನೋಡ್ರಿ. ಪಶ್ಚಿಮದಿಂದ ಪೂರ್ವಕ್ಕೆ, ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಂತ ರೇಖಾಜಾಲ ವ್ಯವಸ್ಥೆಯನ್ನ ಏನಂತ ಕರೀತಾರೆ ಅಂದ್ರೆ ಅಕ್ಷಾಂಶ ಅಂತ ಕರೀತಾರೆ. ಉತ್ತರದಿಂದ ದಕ್ಷಿಣಕ್ಕೆ, ದಕ್ಷಿಣದಿಂದ ಉತ್ತರಕ್ಕೆ ಎಳೆದಂತ ರೇಖಾಜಾಲ ವ್ಯವಸ್ಥೆಯನ್ನು ಏನಂತ ಕರೀತಾರಪ್ಪ ಅಂದ್ರ ರೇಖಾಂಶಗಳಂತ ಕರೀತಾರೆ. ಲ್ಯಾಟಿಟ್ಯೂಡ್, ಲ್ಯಾಂಗಿಟ್ಯೂಡ್ ಅಂತಂದು ಇಂಗ್ಲಿಷ್ ನಲ್ಲಿ ಕರೀತಾರೆ. ಹಾಗಾಗಿ ಸಮಭಾಜಕ ವೃತ್ತದ ಉತ್ತರ ಭಾಗದಲ್ಲಿ ಈ ಭಾಗದಲ್ಲಿ ಇಂಡಿಯಾ ಬರ್ತದ. ಈ ಭಾಗದಲ್ಲಿ ಇಂಡಿಯಾ ಬರ್ತದೆ. ಈ ಉತ್ತರದಿಂದ ದಕ್ಷಿಣಕ್ಕೆ ಇಳಿದಂತವಕ್ಕೆ ಏನಂತಾರೆ? ಇದನ್ನ ರೇಖಾಂಶ ಅಂತ ಕರೀತಾರ. ಇದು ರೇಖಾಂಶ, ಇದು ಅಕ್ಷಾಂಶ. ಹಾಗಾಗಿ ಇಲ್ಲಿ ಅರ್ಥ ಮಾಡ್ಕೊಳ್ರಿ, ಅಕ್ಷಾಂಶಿಕವಾಗಿ ನೋಡಿದಾಗ ಭಾರತ ಎಲ್ಲಿ ಬರ್ತದೆ? ಉತ್ತರಾರ್ಧ ಗೋಳದಲ್ಲಿ ಬರುತ್ತೆ. ಭಾರತ ಎಲ್ಲಿ ಬರ್ತದೆ? ಉತ್ತರಾರ್ಧ ಗೋಳದಲ್ಲಿ ಬರುತ್ತೆ.
ಉತ್ತರಾರ್ಧ ಗೋಳದಲ್ಲಿ ಬರುತ್ತೆ. ಇದು ಅಕ್ಷಾಂಶಿಕವಾಗಿ ನೋಡಿದಾಗ ಭಾರತ ಉತ್ತರಾರ್ಧ ಗೋಳದಲ್ಲಿ ಬರ್ತದ. ರೇಖಾಂಶಿಕವಾಗಿ ನೋಡಿದಾಗ ರೇಖಾಂಶದ ಹಿನ್ನೆಲೆಯಲ್ಲಿ ನೋಡಿದಾಗ ಭಾರತವನ್ನ ನಾವು ರೇಖಾಂಶದ ಹಿನ್ನೆಲೆಯಲ್ಲಿ ನೋಡಿದಾಗ ಎಲ್ಲಿ ಬರ್ತದೆ? ಪೂರ್ವಾರ್ಧ ಗೋಳದಲ್ಲಿ ಬರ್ತದೆ. ಪೂರ್ವಾರ್ಧ ಗೋಳದಲ್ಲಿ ಬರುತ್ತೆ. ಈ ಕಡೆ ಬರುತ್ತೆ. ಪೂರ್ವಾರ್ಧ ಅಂದ್ರೆ ಈ ಕಡೆ, ಇದು ಪಶ್ಚಿಮ, ಇದು ಪೂರ್ವದ ಅರ್ಧ. ಇನ್ನು ಅಕ್ಷಾಂಶಿಕವಾಗಿ ನೋಡಿದಾಗ ಏನಾಗಿರ್ತದಪ್ಪ ಅಂತಂದ್ರ ಉತ್ತರದ ಅರ್ಧ. ಹಾಗಾಗಿ ಭಾರತ ಉತ್ತರಾರ್ಧ ಗೋಳದಲ್ಲಿ ಬರುವುದರಿಂದ ಈ ಉತ್ತರ ಭಾಗದಲ್ಲಿ ಏನಾಗಿರ್ತದಪ್ಪ ಅಂತಂದ್ರ ಈ ರೊಟೇಷನ್ಸ್ ಅನ್ನ ನೋಡ್ತೀರಿ ನೀವು. ಭೂಮಿಯ ರೋಟೇಷನ್ಸ್, ರೆವಲ್ಯೂಷನ್ ಅಂತ ನೋಡ್ತಾ ಬರ್ತೀರಿ. ಭೂಮಿ ತನ್ನ ಸುತ್ತ ತಾನು ತಿರುಗುತ್ತದಲ್ಲ, ಅದನ್ನ ರೋಟೇಷನ್ ಅಂತಾರ. ತನ್ನ ಸುತ್ತ ತಾನು ತಿರುಗುದಲ್ದೆ ಪಶ್ಚಿಮದಿಂದ ಪೂರ್ವಕ್ಕೆ ಸೂರ್ಯನ ಸುತ್ತ ತಿರುಗುತ್ತದಲ್ಲ, ಅದನ್ನೇನಂತ ಕರೀತಾರಪ್ಪ ಅಂತಂದ್ರ ಅದನ್ನ ವಾರ್ಷಿಕ ಚಲನೆ ಅಂತ ಕರೀತಾರ. ರೋಟೇಷನ್ಸ್ ಅಂಡ್ ರೆವಲ್ಯೂಷನ್ಸ್. ಭ್ರಮಣೆ, ಅಕ್ಷ ಭ್ರಮಣೆ ಅಂತಂದು ನೀವು ಓದ್ತಾ ಬರ್ತೀರಿ. ಹಾಗಾಗಿ ಜೂನ್ 21 ಏನಾಗುತ್ತಪ್ಪ ಅಂತಂದ್ರ ಉತ್ತರಾರ್ಧ ಗೋಳದಲ್ಲಿ ಏನಾಗಿರ್ತಪ್ಪ, ಹಗಲಿನ ಅವಧಿ ಜಾಸ್ತಿ ಇರ್ತದೆ. ಹಗಲಿನ ಅವಧಿ ಹೆಚ್ಚಿರ್ತದ. ಅದನ್ನ ಹೋದ್ರೆ ದಕ್ಷಿಣ ಭಾಗದಲ್ಲಿ ಹೋದ್ರಪ್ಪ ಅಂತಂದ್ರ ಡಿಸೆಂಬರ್ 22 ಹಗಲಿನ ಅವಧಿ ಜಾಸ್ತಿ ಇರ್ತದೆ. ದಕ್ಷಿಣ ಭಾಗದಲ್ಲಿ ಡಿಸೆಂಬರ್ 22 ಅದು, ಅವಾಗ ಹಗಲಿನ ಅವಧಿ ಜಾಸ್ತಿ ಇರ್ತದೆ. ಬಟ್ ನಮ್ಮ ಇಂಡಿಯಾದಲ್ಲಿ ಏನಾಗಿದೆ, ಜೂನ್ 21 ಉತ್ತರಾರ್ಧ ಗೋಳದಲ್ಲಿ ಜೂನ್ 21 ಹಗಲಿನ ಅವಧಿ ಜಾಸ್ತಿ ಇರೋದ್ರಿಂದ ಅದನ್ನೇ ಕಂಟೆಂಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಇಟ್ಕೊಂಡು ಜೂನ್ 21 ಏನ್ ಮಾಡ್ತಾರಪ್ಪ ಅಂದ್ರೆ ವಿಶ್ವ ಯೋಗ ದಿನ ಅಂತ ಫೈಂಡ್ ಔಟ್ ಮಾಡ್ತಾರೆ. ಒಂದ್ ವೇಳೆ ಜೂನ್ 21 ದಕ್ಷಿಣ ಭಾಗದಲ್ಲಿ ಇತ್ತಪ್ಪ ಅಂದ್ರ ಇಲ್ಲಿ ಬೇರೆ ಯಾವುದೇ ದೇಶ ಬಂತಂದ್ರೆ ಆ ದೇಶ ಬರ್ತಿತ್ತ. ಅಲ್ಲಿ ನಮ್ಮ ದೇಶ ಬರ್ತಿರ್ಲಿಲ್ಲ. ನಮ್ಮ ದೇಶ ಉತ್ತರಾರ್ಧ ಗೋಳದಲ್ಲಿ ಬರುತ್ತಾ. ಯೋಗ ಹುಟ್ಟಿದ್ದೇ ಇಂಡಿಯಾದಲ್ಲಿ. ಹಾಗಾಗಿ 21ನೇ ಯಾಕೆ ಆಚರಣೆ ಮಾಡಿದ್ರೆ ಜಾಸ್ತಿ ಹಗಲಿನ ದಿನವನ್ನು ಒಳಗೊಂಡಿದೆ, ಅದಕ್ಕೋಸ್ಕರ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ತೀವಿ. ಉತ್ತರಾರ್ಧದಲ್ಲಿನೇ ಹಗಲು ಜಾಸ್ತಿ ಇದೆ, ದಕ್ಷಿಣ ಭಾಗದಲ್ಲಿ ಐತಲ್ಲ ಡಿಸೆಂಬರ್ 22, ಇದನ್ನ ಯಾಕೆ ಇಡ್ಲಿಲ್ಲ ಅಂದ್ರೆ ಇಂಡಿಯಾ ಇಲ್ಲಿ ಬರಲ್ಲ, ದಕ್ಷಿಣ ಭಾಗದಲ್ಲಿ ಇಂಡಿಯಾ ಬರಲ್ಲ. ಒಂದ್ ವೇಳೆ ಇಂಡಿಯಾ ಇಲ್ಲಿ ಬಂದಿತ್ತಪ್ಪ ಅಂದ್ರೆ ಡಿಸೆಂಬರ್ 22ನೇ ಇಡ್ತಿದ್ರು. ಇಂಡಿಯಾ ಎಲ್ಲಿ ಬರ್ತದ? ಅಕ್ಷಾಂಶಿಕವಾಗಿ ನೋಡಿದಾಗ ಉತ್ತರಾರ್ಧ ಗೋಳದಲ್ಲಿ ಬರ್ತದ. ಹಾಗಾಗಿ ಉತ್ತರಾರ್ಧ ಗೋಳದಲ್ಲಿ ಇಂಡಿಯಾ ಬರುವುದರಿಂದನೇ ಜೂನ್ 21ನೇ ನಾವು ಏನ್ ಮಾಡಿದ್ವಪ್ಪ ಅಂದ್ರೆ, ಯಾಕಂದ್ರೆ ಯೋಗ ಹುಟ್ಟಿದ್ದು ಇಂಡಿಯಾದಲ್ಲಿನೇ, ಅತಿ ಹೆಚ್ಚು ಹಗಲನ್ನು ಹೊಂದಿರುವ ದಿನ ಯಾವುದು? ಜೂನ್ 21. ಅದಕ್ಕೋಸ್ಕರ ಅದನ್ನ ಜೂನ್ 21 ವಿಶ್ವ ಯೋಗ ದಿನ ಅಂತಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ನಿರ್ಧಾರವನ್ನು ಕೈಗೊಳ್ತಾರೆ. ಸೊ ಇದು ಕೂಡ ಜಾಗ್ರಫಿಗೆ ಹೆಲ್ಪ್ ಆಗತ್ತೆ, ಸ್ಟ್ಯಾಟಿಸ್ಟಿಕ್ ಜಿಕೆ ಹೆಲ್ಪ್ ಆಗುತ್ತೆ, ಟೋಟಲ್ ಇಂಟರ್ನ್ಯಾಷನಲ್ ವಿಷಯನೂ ಕೂಡ ಆಗುತ್ತೆ ಇದು, ಮತ್ತು ಕರೆಂಟ್ ಇವೆಂಟ್ಸ್. ಮುಂದೆ ನಿಮ್ ಕೆಲಸ ಏನಪ್ಪಾ ಅಂತಾರ, ಮುಂದೆ ಈಗ ಜೂನ್ ಇವತ್ತೆಷ್ಟಪ್ಪ ಅಂದ್ರೆ 9ನೇ ತಾರೀಕು ಇವತ್ತು. ಇನ್ನ ಜೂನ್ 21 ಮುಂದೆ ಬರುತ್ತಾ, ಅವಾಗ ಕರೆಂಟ್ ಇವೆಂಟ್ಸ್ ಅಲ್ಲಿ ಅದರ ಥೇಮ್ ಏನ್ ಇಟ್ಟಾರ ಅನ್ನೋದನ್ನ ನೀವು ಮತ್ತೆ ಓದ್ಬೇಕಾಗುತ್ತೆ. ಅದನ್ನು ಕೂಡ ನೀವು ತಿಳ್ಕೋಬೇಕು. ಎಸ್, ಈಗ ನೆಕ್ಸ್ಟ್ ನೋಡೋಣಲ್ಲ. ಈಗ ವಿಶ್ವ ಯೋಗಾಸನ ಚಾಂಪಿಯನ್ ಗೊತ್ತಾಯ್ತು, ಇಂಡಿಯಾನೇ ಚಾಂಪಿಯನ್ ಆಗಿದೆ, ಅದ್ರ ಜೊತೆಗೇನೆ ವಿಶ್ವ ಯೋಗ ದಿನ ಅಂತ ಕೂಡ ಗೊತ್ತಾಯ್ತು. ಈಗ ನೆಕ್ಸ್ಟ್ ಟಾಪಿಕ್ ನೋಡೋಣ. ಈಗ ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂತಂದಾಗ ಮುಖ್ಯವಾಗಿ ಫಿಫಾ ವರ್ಲ್ಡ್ ಕಪ್. ವರ್ಲ್ಡ್ ಕಪ್ 2026 ನೋಡಿಲಿ. ಈ ಫಿಫಾ ವರ್ಲ್ಡ್ ಕಪ್ ಎಷ್ಟು ವರ್ಷಕ್ಕೊಮ್ಮೆ ನಡೀತದ ಅನ್ನೋದು ಗೊತ್ತಿರಬೇಕು. 4 ವರ್ಷಕ್ಕೊಮ್ಮೆ ನಡೀತದೆ. 4 ವರ್ಷಕ್ಕೊಮ್ಮೆ ನಡೀತದ. ನೆನಪಿರಲಿ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಅತ್ಯಂತ ದೊಡ್ಡ ಕ್ರೀಡೆ ಇದು ಕೂಡ ವಿಶ್ವದಲ್ಲಿ ನಡೀತಾ ಇರುವಂತದ್ದು. ಕ್ರಿಕೆಟ್ ಹೆಂಗ್ ನಡೀತಲ್ಲ ಹಂಗೇನೆ ಫುಟ್ಬಾಲ್ ಕೂಡ ಮೋಸ್ಟ್. ಇದು ಫಿಫಾ ವರ್ಲ್ಡ್ ಕಪ್ ಎದಕ್ಕೆ ಸಂಬಂಧಪಟ್ಟಿದ್ದು, ಯಾವ ಆಟಕ್ಕೆ ಅಂದ್ರೆ ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದು ನೆನಪಿರಲಿ. ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದು. ಮೆಸ್ಸಿ, ಲಿಯೋನೋ,
ಲಿಯೋನಲ್ ಮೆಸ್ಸಿ ಅನ್ನೋದು ಗೊತ್ತಿರಬೇಕು. ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವ್ರು ಅಂತಂದಾಗ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟವ್ರು. ಯಾವ ದೇಶದವರು ಅಂತ ಗೊತ್ತಿರಬೇಕು. ಅರ್ಜೆಂಟೈನಾ 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 ದೇಶಕ್ಕೆ ಸಂಬಂಧಪಟ್ಟವರು ಇವರು. ಮೆಸ್ಸಿ ಕ್ಲಿಯರ್ಲಾ. ಸೊ ಹಾಗಾಗಿ ಮೆಸ್ಸಿ ಕೂಡ ಯಾವ ಕ್ರೀಡೆಗೆ ಸಂಬಂಧಪಟ್ಟವರು? ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟವರು. ಇನ್ನು ಪ್ರಜ್ಞಾನಂದ್ ಅಂತಂತಂದು ಇವತ್ತು ಚರ್ಚೆಯಲ್ಲಿದೆ. ಪ್ರಜ್ಞಾನಂದ ಓಸ್ಲೋದಲ್ಲಿ ನಡೆದಂತ ಒಂದು ಚೆಸ್ ಚಾಂಪಿಯನ್ ಅಲ್ಲಿ ಪ್ರಶಸ್ತಿಯ ಪಡೆದವರು ಯಾರು? ಪ್ರಜ್ಞಾನಂದ. ಪ್ರಜ್ಞಾನಂದ ಅಂತಂದು ಬರ್ತಾರ. ತಮಿಳುನಾಡಿನ ಸಿಎಂ ವಿಜಯ್ ಅವರು ಏನ್ ಮಾಡಿದಾರಪ್ಪ ಅಂದ್ರ ಅವರಿಗೆ ಹಾರೈಕೆ ಮಾಡಿದಾರ. ಹಾಗಾಗಿ ಪ್ರಜ್ಞಾನಂದ ಯಾವ ಕ್ರೀಡೆಗೆ ಸಂಬಂಧಪಟ್ಟವ್ರು ಅಂತಂದ ಕೇಳಿದಾಗ ಚೆಸ್. ಇಂಥವೆಲ್ಲ ಕೇಳ್ತಿರೋದು ಕ್ವಶನ್ಸ್ ನೆನಪಿರ್ಲಿ. ವಿಶ್ವನಾಥ್ ಆನಂದ್ ಅವರು ಎದಕ್ಕೆ ಸಂಬಂಧಪಟ್ಟವ್ರು ಅಂತ ಕೇಳ್ಬೋದು. ವಿಶ್ವನಾಥ್ ಆನಂದ್ ಯಾವ ಕ್ರೀಡೆಗೆ ಸಂಬಂಧಪಟ್ಟವ್ರು ಅಂತ ಕೇಳ್ತಾರ. ಇದು ಕೂಡ ಚೆಸ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಕರೀತಾರ. ಫಸ್ಟ್ ಇಂಡಿಯನ್ ಗ್ರ್ಯಾಂಡ್ ಮಾಸ್ಟರ್ ಅಂತ ಕರೀತಾರ ವಿಶ್ವನಾಥ್ ಆನಂದ್. ಇವನ್ನೆಲ್ಲ ಎಕ್ಸಾಮ್ ಕೇಳ್ತಾನ. ಲಿಯೋನಲ್ ಮೆಸ್ಸಿ ಆಗಿರ್ಬೋದು, ಪ್ರಜ್ಞಾನಂದ್ ಆಗಿರ್ಬೋದು, ವಿಶ್ವನಾಥ್ ಆನಂದ್ ಆಗಿರ್ಬೋದು, ಇವ್ರು ಯಾವ ಕ್ರೀಡೆಗೆ ಸಂಬಂಧಪಟ್ಟವ್ರು ಅಂತ ಕೇಳ್ತಾರ. ಒಂದಿವ್ಸ ಬೇರೆ ಕೇಳ್ತಿರ್ತಾನ. ಅದರಲ್ಲಿ ಈ ವೈಭವ ಸೂರ್ಯವಂಶಿ ಅಂತ ಕೇಳ್ತಾರೆ. ವೈಭವ ಸೂರ್ಯವಂಶಿ ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟರು ಅಂತ ಕೇಳ್ತಾರ. ಕ್ರಿಕೆಟ್. ಆಲ್ಮೋಸ್ಟ್ ಕ್ರಿಕೆಟ್ ನೋಡಿದವರಿಗೆ ಇದು ಗೊತ್ತಿರ್ತದ. ಕ್ರಿಕೆಟ್ ನೋಡಲಾರ್ದವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾವ. ವೈಭವ ಸೂರ್ಯವಂಶಿ ಆಗಿರ್ಬೋದು, ವಿಶ್ವನಾಥ್ ಆನಂದ್ ಆಗಿರ್ಬೋದು, ಪ್ರಜ್ಞಾನಂದ ಆಗಿರ್ಬೋದು, ಲಿಯೋನಲ್ ಮೆಸ್ಸಿ ಆಗಿರ್ಬೋದು, ಇವರೆಲ್ಲ ಯಾವ ಕ್ರೀಡೆಗೆ ಸಂಬಂಧಪಟ್ಟ ಪ್ರಶ್ನೆಯನ್ನು ಕೇಳ್ತಿರ್ತಾನ. ಒಂದಿಷ್ಟು ಬರೆಯರ್ ಕೇಳ್ತಾರ. ಇದು ಕೂಡ ನಿಮ್ಗೆ ನೆನಪಿರ್ಲಿ ಅನ್ನುವಂಥದ್ದು. ಎಸ್, ಹಾಗಾದ್ರೆ ಈಗ ಪಿಪಾಕ್ ಬಂದ್ಬಿಡೋಣ. ಪಿಪಾ ವಿಶ್ವಕಪ್ ಎಷ್ಟು ವರ್ಷಕ್ಕೊಮ್ಮೆ ನಡೀತದ ಅಂದ್ರ 4 ವರ್ಷಕ್ಕೊಮ್ಮೆ ನಡೀತದ. ಹಾಗಾದ್ರೆ ಈ ಮುಂಚೆ ಯಾವ ಅವಧಿಯಲ್ಲಿ ನಡೆದಿತ್ತಪ್ಪ ಅಂತಂದಾಗ 2022ರಲ್ಲಿ ನಡೆದಿತ್ತು. 2022ರಲ್ಲಿ ನಡೆದಿತ್ತು. ಇದು ಎಷ್ಟನೇ ಆವೃತ್ತಿಯಪ್ಪ ಅಂತಂದಾಗ 22ನೇ ಆವೃತ್ತಿ. ಇದು 22ನೇ ಆವೃತ್ತಿ. ಇದು ಅವಾಗ ನಡೆದಿದ್ದು. ಈಗ ನಡೀತಾ ಇರೋದು 2026ರಲ್ಲಿ ನಡೀತಾ ಇರೋದು. ಇದು ಎಷ್ಟನೇದಪ್ಪ ಅಂದ್ರೆ 23ನೇ ಆವೃತ್ತಿ. ಎಷ್ಟನೇದ್ದು? 23ನೇದು. 23ನೇ ಆವೃತ್ತಿ ನಡೀತಾ ಇದೆ ಫಿಫಾ ವರ್ಲ್ಡ್ ಕಪ್. ಹಾಗಾದ್ರೆ ವಿಜೇತ ತಂಡ ಯಾವುದು ಅಂತ ಕೇಳ್ಬೋದು ಕ್ವಶನ್ಸ್. ವಿಜೇತ ತಂಡ ಯಾವುದು? ಅರ್ಜೆಂಟೈನಾ. ಹಾಗಾದ್ರೆ ವಿಜೇತ ತಂಡ ಯಾವುದಪ್ಪ ಅಂತಂದಾಗ 2022ರಲ್ಲಿ ನಡೆದಿರುವಂತ ವಿಜೇತ ತಂಡ ಅರ್ಜೆಂಟೈನಾ. ಏನಪ್ಪಾ ಅಂತಂದ್ರ ಅರ್ಜೆಂಟೈನಾ ಯಾವ ಖಂಡದಲ್ಲಿ ಬರ್ತದೆ ಅಂತ ಹೇಳಿದ್ ನಾನು? ಸೌತ್ ಅಮೆರಿಕ ಖಂಡದಲ್ಲಿ ಬರುತ್ತೆ. ರನ್ನರ್ ಆಫ್ ಆಗಿದ್ದು ಯಾವ್ದಪ್ಪ? ರನ್ನರ್ ಆಫ್ ಆಗಿದ್ದು ಫ್ರಾನ್ಸ್. ರನ್ನರ್ ಅಲ್ಲಿ ಫ್ರಾನ್ಸ್ ರನ್ನರ್ ಆಫ್ ಆಗಿದ್ದು ಯಾವ್ದಪ್ಪ ಅಂತಂದಾಗ ಫ್ರಾನ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ 2022ರಲ್ಲಿ ನಡೆದಲ್ಲ, ಆ ಕ್ರೀಡೆಯನ್ನ ಆಯೋಜಿಸಿದವರು ಯಾರು, ಎಲ್ಲಿ ಆಯೋಜಿಸಿದ್ರು ಅನ್ನೋದನ್ನ ಯಾರ ನೇತೃತ್ವ ವಹಿಸಿಕೊಂಡಿದ್ರು ಅನ್ನೋದು ಮೇನ್ ಇಂಪಾರ್ಟೆಂಟ್. ಕತಾರ್ ಅನ್ನುವಂಥದ್ದು. ಕತಾರ ನೇತೃತ್ವ ವಹಿಸಿಕೊಂಡಿತ್ತು. ಕತಾರ್ ಅರಬ್ ರಾಷ್ಟ್ರದ ಪ್ರಥಮ ರಾಷ್ಟ್ರ ನೋಡ್ರಿ ಇದು. ಫಿಫಾ ವರ್ಲ್ಡ್ ಕಪ್ ಅನ್ನ ಆಯೋಜನೆ ಮಾಡಿರುವಂತ ಅರಬ್ ರಾಷ್ಟ್ರದ ಪ್ರಥಮ ರಾಷ್ಟ್ರ ಏನದು? ಇದು ಕತಾರ್ ರಾಷ್ಟ್ರ. ಹಾಗಾದ್ರೆ ಕತಾರ್ ಎಲ್ಲಿ ಬರ್ತದ, ಯಾವ ಖಂಡದಲ್ಲಿ ಬರ್ತದ ಅಂತ ಕೇಳ್ಬೋದು. ಕತಾರದಲ್ಲಿ ನಡೆದಿರುವಂತದ್ದು, ಅದನ್ನ ಆಯೋಜನೆ ಮಾಡಿತ್ತು ಕತಾರ್ ದೇಶ. ಹಾಗಾದ್ರೆ ಇದು ಯಾವ ಖಂಡದಲ್ಲಿ ಬರ್ತಾರ? ಮಧ್ಯ ಏಷ್ಯಾದಲ್ಲಿ ಬರ್ತದೆ. ಸಾರಿ, ಪಶ್ಚಿಮ ಏಷ್ಯಾದಲ್ಲಿ ಬರ್ತದೆ. ಪಶ್ಚಿಮ ಏಷ್ಯಾದಲ್ಲಿ ಬರುವಂತ ಕತಾರ್. ಇವತ್ತಿನ ನ್ಯೂಸ್ ಪೇಪರ್ ಅಲ್ಲಿ ಬಂದಿರುವಂತ ಕಂಟೆಂಟ್ ಇದೆ. ಹಾಗಾಗಿ ಈ 2022ರ ಫಿಫಾ ವರ್ಲ್ಡ್ ಕಪ್ ಅಲ್ಲಿ ಎಷ್ಟು ತಂಡಗಳು ಭಾಗವಹಿಸಿದ್ರೆ 32 ತಂಡಗಳು ಭಾಗವಹಿಸಿದ್ರು ನೋಡ್ರಿ 2022ರದ. ಇನ್ನು 2026ರ ವಿಶ್ವಕಪ್ ಫಿಫಾ ಕ್ರೀಡೆಯಲ್ಲಿ ಎಷ್ಟು ಭಾಗವಹಿಸ್ತಾರಪ್ಪ ಅಂತಂದಾಗ 48 ರಾಷ್ಟ್ರಗಳು ಭಾಗವಹಿಸ್ತವೆ. 48 ರಾಷ್ಟ್ರಗಳು ನೋಡಿ. 32ರಿಂದ ಎಷ್ಟು ರಾಷ್ಟ್ರಗಳು ಬಂದಿದ್ರು? 48 ರಾಷ್ಟ್ರಗಳು ಭಾಗವಹಿಸ್ತಾ ಇದ್ದಾವೆ. ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಈ
ಪೀಪಾ ವಿಸ್ಕೊಪ್ ಅನ್ನುವಂಥದ್ದು ಬರ್ತದಲ್ಲ, ಇಲ್ಲಿ ಯಾವ ಈ ಪೀಪಾ 2026 ಪೀಪಾ ವರ್ಲ್ಡ್ ಕಪ್ ಅನ್ನ ಆಯೋಜನೆ ಮಾಡ್ತಾ ಇದಾವಪ್ಪ ಅಂತಂದ್ರಾಗ ನೋಡ್ಲಿ, ಮೋಸ್ಟ್ ಇಂಪಾರ್ಟೆಂಟ್ ಯು ಎಸ್ ಎ, ಎರಡನೇದ್ದು ಕೆನಡಾ, ಮೂರನೇದ್ದು ಏನಪ್ಪಾ ಅಂತಂದಾಗ ಮೆಕ್ಸಿಕೋ. ಈ ಮೂರು ರಾಷ್ಟ್ರಗಳ ಸಂಯೋಜಿತ ಹಿನ್ನೆಲೆಯಲ್ಲಿ ಆಯೋಜನೆ ಮಾಡ್ತಾ ಇದ್ದಾರೆ. ಈ ಮೂರು ರಾಷ್ಟ್ರ ಮೋಸ್ಟ್ ಇಂಪಾರ್ಟೆಂಟ್. 2026 23ನೇ ಆವೃತ್ತಿಯ ಈ ಪೀಪಾ ವರ್ಲ್ಡ್ ಕಪ್ ಅನ್ನ ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟಿದ್ದು ಆಯೋಜನೆ ಮಾಡ್ತಾರೆ ಯು ಎಸ್ ಎ, ಕೆನಡಾ, ಮೆಕ್ಸಿಕೋ. ಇವು ಯಾವ ಖಂಡದಲ್ಲಿ ಬರ್ತಾವಂತಂದಾಗ ನೋಡ್ರಿ, ಯಾವ ಖಂಡ ಅಂತಂದಾಗ ಇಲ್ಲಿ ಬರ್ತದ ನೋಡ್ರಿ. ಯಾವ ಖಂಡ ಅಂತಂದಾಗ ಈ ಖಂಡ ಬರ್ತದೆ, ನಾರ್ತ್ ಅಮೆರಿಕ ಖಂಡ. ನಾರ್ತ್ ಅಮೆರಿಕ ಖಂಡದಲ್ಲಿ ಬರ್ತಾರೆ. ಫಸ್ಟ್ ಯಾವುದು ಬರ್ತದ ಅಂದ್ರೆ ಕೆನಡಾ. ಇಲ್ಲಿ ಮೇನ್ ಬರುವುದು ಕೆನಡಾ. ಇಲ್ಲಿ ಮಧ್ಯದಲ್ಲಿ ಬರುವುದು ಯಾವ್ದಪ್ಪ ಅಂದ್ರೆ ಯು ಎಸ್ ಎ. ಇಲ್ಲಿ ಬರುವುದು ಯಾವ್ದ್ರ ಮೆಕ್ಸಿಕೋ. ಈ ಭಾಗದಲ್ಲಿ ಮೆಕ್ಸಿಕೋ ಬರ್ತದೆ. ಅರ್ಥ ಮಾಡ್ಕೊಳ್ರಿ. ಇದನ್ನ ಅನುಕ್ರಮವಾಗಿನೂ ಕೇಳ್ಬೋದಾ ನಿಮ್ಗೆ ನೆನಪಿರ್ಲಿ. ಕೆನಡಾ ಯು ಎಸ್ ಎ ಅನುಕ್ರಮ ಹೇಳಿದ್ರೆ ಫಸ್ಟ್ ಬರೋದು ಕೆನಡಾ, ಯು ಎಸ್ ಎ, ಮೆಕ್ಸಿಕೋ. ಹಾಗಾಗಿ 2026 23ನೇ ಆವೃತ್ತಿಯ 48 ರಾಷ್ಟ್ರಗಳಿಂದ ಕೂಡಿದಂತ ಫುಟ್ಬಾಲ್ ಪೀಪಾ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡ್ತಾ ಇರುವಂತ ರಾಷ್ಟ್ರಗಳು ಯಾವಪ್ಪ ಅಂತಂದಾಗ ಯು ಎಸ್ ಎ, ಕೆನಡಾ ಮತ್ತು ಮೆಕ್ಸಿಕೋ. ಯಾವ ಖಂಡ? ಉತ್ತರ ಅಮೆರಿಕ ಖಂಡ. ಕತಾರ್ ಯಾವ ಖಂಡದಲ್ಲಿ ಬರ್ತಿತ್ತು? ಪಶ್ಚಿಮ ಏಷ್ಯಾದಲ್ಲಿ ಬರ್ತಿತ್ತು. 22 ಎಷ್ಟನೇದು ಆವೃತ್ತಿ? 22ನೇ ಆವೃತ್ತಿ. ಎಷ್ಟು ತಂಡಗಳು ಭಾಗವಹಿಸಿದ್ದು? 32 ತಂಡಗಳು ಭಾಗವಹಿಸಿದ್ದು. ಈ ಪಾಯಿಂಟ್ಸ್ ಕೂಡ ನಿಮ್ಗ ನೆನಪಿರ್ಲಿ. ಜೊತೆಗೆ ಮತ್ತೇನು ನೆನಪಿರ್ಬೇಕಪ್ಪ ಅಂತಂದಾಗ ಮತ್ತೇನಪ್ಪ ಅಂದ್ರ ಈ ಪೀಪಾದ ಲಾಂಗ್ ಫಾರ್ಮ್ ಗೊತ್ತಿರ್ಬೇಕು. ಪೀಪಾ ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಅಂತಾರೆ. ಅಸೋಸಿಯೇಷನ್ ಇದರ ಲಾಂಗ್ ಫಾರ್ಮ್ ಗೊತ್ತಿರಲಿ. ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ಸ್. ಹಾಗಾದ್ರೆ ಇದು ಸ್ಥಾಪನೆ ಆಗಿದ್ದು ಯಾವಾಗ? ಎಸ್ಟಾಬ್ಲಿಷ್ಮೆಂಟ್. ಈ ಪೀಪಾ ಅನ್ನೋದು ಸ್ಥಾಪನೆ ಆಗಿದ್ದು ಯಾವಾಗ ಅಂದ್ರಾಗ ಮುಖ್ಯವಾಗಿ ಪೀಪಾ ಅನ್ನೋದು ಸ್ಥಾಪನೆ ಆಗಿದ್ದು 1904. ಇದರ ಕೇಂದ್ರ ಕಚೇರಿ ಯಾವ ದೇಶದಲ್ಲಿ? ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇದೆ. ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಯಾವ ದೇಶ? ಸ್ವಿಟ್ಜರ್ಲ್ಯಾಂಡ್. ಹಾಗಾದ್ರೆ ಸದಸ್ಯ ರಾಷ್ಟ್ರಗಳು ಎಷ್ಟದವ? ಸದಸ್ಯ ರಾಷ್ಟ್ರಗಳು ಈ ಪೀಪಾದ ಫೆಡರೇಷನ್ ಸದಸ್ಯ ರಾಷ್ಟ್ರಗಳು ಎಷ್ಟದವಪ್ಪ ಅಂದ್ರ 211 ಸದಸ್ಯ ರಾಷ್ಟ್ರಗಳು ಬರ್ತವೆ. ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಈ ಪೀಪಾ ವಿಶ್ವಕಪ್ ಫಸ್ಟ್ ಯಾವಾಗ ನಡೀತು? 2003ರಲ್ಲಿ ನಡೀತೈತಿ. 2003ರಲ್ಲಿ ಫಸ್ಟ್ ನಡೀತೈತಿ. 2003ರಲ್ಲಿ ಫಸ್ಟ್ ಏನು ಪೀಪಾ ವಿಶ್ವಕಪ್ ನಡೀತೈತಿ ಫುಟ್ಬಾಲ್ಗೆ ಸಂಬಂಧಪಟ್ಟಿದ್ದು. ಎಲ್ಲಿ? ಉರ್ವೇಗದಲ್ಲಿ ನಡೀತೈತಿ. ಅದೇ ರಾಷ್ಟ್ರ ಚಾಂಪಿಯನ್ ಆಗ್ತೈತಿ. ನೆನಪಿರ್ಲಿ. ಇಷ್ಟೆಲ್ಲ ವಿಷಯ ನಿಮ್ಗೆ ಗೊತ್ತಿರಬೇಕು. ಇನ್ನೊಂದು ಅಂಶ ನಿಮ್ಗೆ ಏನಪ್ಪಾ ಅಂತಂದಾಗ ಈ ಫುಟ್ಬಾಲ್ಗೆ ಸಂಬಂಧಪಟ್ಟಂತೆ ಪ್ರಶಸ್ತಿಯ ಮೊತ್ತ ಅಂತ ಬರುತ್ತೆ. ಫುಟ್ಬಾಲ್ಗೆ ಸಂಬಂಧಪಟ್ಟಂತೆ. ಹಾಗಾಗಿ ಒಟ್ಟು ಫುಟ್ಬಾಲ್ನ ಮೊತ್ತ ಪೀಪಾ ವರ್ಲ್ಡ್ ಕಪ್ ನ ಒಟ್ಟು ಮೊತ್ತ ಎಷ್ಟಪ್ಪ ಅಂತಂದ್ರ ಸುಮಾರು ಏನು ಡಾಲರ್ ಲೆಕ್ಕದಲ್ಲಿ ನೋಡ್ತಾರ ಅವರು $871 ಡಾಲರ್. ಮಿಲಿಯನ್ ಇದೆ. ನೆನಪಿರಲಿ. ಇಷ್ಟು ಒಟ್ಟು ಟೋಟಲ್ ಮೊತ್ತ.
ಹಾಗಾದ್ರೆ ವಿಜೇತ ತಂಡಕ್ಕೆ ಎಷ್ಟು ಕೊಡ್ತಾರಪ್ಪ ಅಂತಂದ್ರೆ ಡಾಲರ್ ಲೆಕ್ಕದಲ್ಲಿ 50 ಮಿಲಿಯನ್ 50 ಮಿಲಿಯನ್ ಕೊಡ್ತಾರೆ 50 ಮಿಲಿಯನ್ ವಿಜೇತ ತಂಡಕ್ಕೆ ಕೊಡ್ತಾರೆ. ಭಾಗವಹಿಸಿದ ತಂಡಕ್ಕೆ ಎಷ್ಟು ಕೊಡ್ತಾರಪ್ಪ ಅಂದ್ರೆ ಡಾಲರ್ ಲೆಕ್ಕದಲ್ಲಿ 12.5 ಮಿಲಿಯನ್ ಕೊಡ್ತಾರೆ. ನೆನಪಿರಲಿ ಎಷ್ಟು ಕೊಡ್ತಾರೆ, ಇದು ಟೋಟಲ್ ಮೊತ್ತ. ವಿಜೇತ ತಂಡಕ್ಕೆ 50 ಮಿಲಿಯನ್ ಕೊಡ್ತಾರೆ. ಫಿಫಾ ವರ್ಲ್ಡ್ ಕಪ್ಗೆ ಸಂಬಂಧಪಟ್ಟಂತ ಕಂಟೆಂಟ್. ಇಲ್ಲಿ ಏನೇ ಕ್ವಶನ್ಸ್ ಕೇಳಿದ್ರೆ ಒಟ್ಟ ಮಿಸ್ ಆಗಲ್ಲ. ಇದು ಡೆಫಿನೆಟ್ಲಿ ಎಕ್ಸಾಮ್ ಕೇಳ್ತಾನೆ. ವಿಶ್ವ ಯೋಗಾಸನ ಚಾಂಪಿಯನ್ಶಿಪ್ ಅದ್ರ ಬಗ್ಗೆ ಕೇಳ್ತಾನೆ ಎಕ್ಸಾಮ್ಕ, ಅದು ಕೂಡ ಫೋಕಸ್ ಮಾಡ್ರಿ. ಮತ್ತು RCB ಚಾಂಪಿಯನ್ ಆಗಿದೆ, ಸೊ ಅಲ್ಲಿ ಅದರ ಬಗ್ಗೆ ಕೂಡ ಎಕ್ಸಾಮ್ಕ ಕೇಳ್ಬೋದು. ಪ್ಲಸ್ ವಿಶ್ವಕಪ್ ಫುಟ್ಬಾಲ್ಗೆ ಸಂಬಂಧಪಟ್ಟದ್ದು ಕ್ವಶನ್ಸ್ ಅನ್ನ ಕೇಳ್ಬೋದು, ನೆನ್ಪಿಟ್ಕೊ. ನೆಕ್ಸ್ಟ್ ಟಾಪಿಕ್ ನೋಡೋಣ. ನೆಕ್ಸ್ಟ್ ಟಾಪಿಕ್ ಯಾವ್ದಪ್ಪ ಅಂತಂದಾಗ ಈ ಶಕ್ತಿ ಯೋಜನೆ ಬಗ್ಗೆ ಡಿಸ್ಕಷನ್ ಮಾಡ್ತಾ ಬರೋಣ. ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆಯನ್ನ ಯಾವ ಗೌರ್ಮೆಂಟ್ ತಗೊಂಬಂದೈತಪ್ಪ ನೆನಪಿರಲಿ. ಗೌರ್ಮೆಂಟ್ ಯಾವ್ದಂದ್ರ ಯಾವ ರಾಜ್ಯ ಅಂದ್ರ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ತಗೊಂಬಂತು. 5 ಗ್ಯಾರಂಟಿಲಿ ಇದು ಒಂದು ಕೂಡ ಗ್ಯಾರಂಟಿ. 5 ಗ್ಯಾರಂಟಿಲಿ ಇದು ಕೂಡ ಒಂದು. ಸರಿ, ಯಾವಾಗ ತಗೊಂಬಂದ್ರಪ್ಪ ಅಂದ್ರ ಜೂನ್ 11 2023. ಜೂನ್ 11 2023 ಮೋಸ್ಟ್ ಇಂಪಾರ್ಟೆಂಟ್ ಶಕ್ತಿ ಯೋಜನೆ. ಉದ್ದೇಶ ಏನಪ್ಪಾ ಅಂತಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಏನು ಉದ್ದೇಶ ಅಂತಂದಾಗ ಮಹಿಳಾ ಸಬಲೀಕರಣ, ಫಾರ್ ವುಮೆನ್ ಎಂಪವರ್ಮೆಂಟ್. ಮಹಿಳಾ ಸಬಲೀಕರಣ ಇದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರ ಹೊರಗಡೆ ತಿರುಗಾಡ್ಲಿ ಅಂತಂದ್ರ ರಾಜ್ಯದ ಒಳಗಡೆ ಇದು ಉದ್ದೇಶ ಏನಪ್ಪ ತಂದಿದ್ದು ಯೋಜನೆ ಯಾರಿಗೋಸ್ಕರ? ಮಹಿಳಾ ಸಬಲೀಕರಣಗೋಸ್ಕರ. ಮೋಸ್ಟ್ ಇಂಪಾರ್ಟೆಂಟ್ ಇದು ಏನು ಈ ಯೋಜನೆ ಮುಖ್ಯ ಕಂಟೆಂಟ್ ಏನಪ್ಪಾ ಅಂದ್ರೆ ಏನೇನು ಒಳಗೊಂಡಿದ್ರೆ ಉಚಿತ ಪ್ರಯಾಣ. ಅದು ಯಾವ ಬಸ್ಗಳಲ್ಲಿ? ಮೇನ್ ಇಂಪಾರ್ಟೆಂಟ್ ಗೋರ್ಮೆಂಟ್ ಸಾಮಾನ್ಯ ಬಸ್ಗಳಲ್ಲಿ, ಸಾಮಾನ್ಯ ಬಸ್ಗಳಲ್ಲಿ. ಅದು ರಾಜ್ಯದ ಒಳಗೆ, ನೆನಪಿರ್ಲಿ, ರಾಜ್ಯದ ಒಳಗೆ ಸಾಮಾನ್ಯ. ಹಾಗಾಗಿ ಹೊರಗಡೆ ಬಸ್ಸಲ್ಲಿ ಪ್ರಯಾಣ ಮಾಡೋದ್ರಿಂದ ಹೊರಗಿನ ಜ್ಞಾನ ಗೊತ್ತಾಗುತ್ತೆ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಗ್ತಾರೆ, ಜ್ಞಾನಾತ್ಮಕವಾಗಿ ಅಭಿವೃದ್ಧಿ ಆಗ್ತಾರೆ, ಮತ್ತ ಆರ್ಥಿಕ ಹಿನ್ನೆಲೆಯಲ್ಲಿ ಕೂಡ ಹೆಲ್ಪ್ ಆಗ್ತೈತಿ ಶಕ್ತಿ ಯೋಜನೆ. ಯಾಕಿದೆ ನ್ಯೂಸ್ ಅಲ್ಲಿ ಇದೆ ಎಟ್ ಪ್ರೆಸೆಂಟ್ ಅಂದಾಗ, ಈ ಶಕ್ತಿ ಯೋಜನೆ ಆಧಾರ್ ಕಾರ್ಡ್ ಅನ್ನು ಬಳಸಿ ಬೇರೆ ಬೇರೆದವ್ರು ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ ಅದನ್ನ ದುರುಪಯೋಗ ಮಾಡ್ಕೊಳಕತ್ತಾರ. ಅದಕ್ಕೋಸ್ಕರ ಏನ್ ಮಾಡಕತ್ತಾರ ಅಂತಂದಾಗ ಈ ಹೊಸದಾಗಿ ಈ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ಅನ್ನ ತರಕತ್ತಾರ. ಏನು? ಸ್ಮಾರ್ಟ್ ಕಾರ್ಡ್ ಅನ್ನ ತರ್ತಾ ಇದ್ದಾರೆ. ಎಷ್ಟು? ಸುಮಾರು 3 ಕೋಟಿ ಸ್ಮಾರ್ಟ್ ಕಾರ್ಡ್ ಅನ್ನ ಏನ್ ಮಾಡಕತ್ತಾರ? ತರಕತ್ತಾರ. ಸಾರಿಗೆ ಇಲಾಖೆ, ನೆನಪಿರ್ಲಿ, ಸಾರಿಗೆ ಇಲಾಖೆ ತರ್ತಾ ಇದ್ದಾರೆ. ಸಾರಿಗೆ ಇಲಾಖೆ ನೆನ್ಪಿಟ್ಕೊಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಇದು. ಹಾಗಾಗಿ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಪಡಿಬೇಕಾದ್ರೆ ಹೋಗಿ ಅಪ್ಲಿಕೇಶನ್ ಅರ್ಜಿ ಹಾಕ್ಬೇಕಾಗತ್ತೆ. ಎಲ್ಲಿ? ಸೇವಾ ಸಿಂಧು ಪೋರ್ಟಲ್ ಅಂತ ಬರುತ್ತೆ ನೋಡಿ. ಸೇವಾ ಸಿಂಧು ಪೋರ್ಟಲ್ ಅಲ್ಲಿ ನೀವೇನ್ ಮಾಡ್ಬೇಕು? ಅಪ್ಲಿಕೇಶನ್ ಹಾಕ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಇದು. ಇದನ್ನ ಕೇಳ್ತಾನೆ, ಯಾವ ಪೋರ್ಟಲ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಂತ ಕೇಳಿದಾಗ ಸೇವಾ ಸಿಂಧು. ಹಾಗಾದ್ರೆ ಸೇವಾ ಸಿಂಧು ಪೋರ್ಟಲ್ ವರ್ಕ್ ಆಗ್ಬೇಕಿತ್ತಪ್ಪ ಅಂತಂದ್ರ ಇಲ್ಲಿ ಈ ಗೌರ್ಮೆಂಟ್ ಅಂತಂದು ಕಾನ್ಸೆಪ್ಟ್ ಅನ್ನು ತಗೊಂಬಂದಾರ. ಈ ಗೌರ್ಮೆಂಟ್ ಅಲ್ಲಿ ಈ ಬೆಂಗಳೂರು 1 ಅಂತ ಬರ್ತದ. ಬೆಂಗಳೂರು 1 ಇದು 2005 ಬಂದಿರುವಂತದ್ದು. ಬೆಂಗಳೂರು 1 ಜೊತೆಗೇನೆ ಕರ್ನಾಟಕ 1 ಅಂತ ಬರ್ತದ. ಕರ್ನಾಟಕ 1 ಈ ಯೋಜನೆ ಹಿನ್ನೆಲೆಯಲ್ಲಿ ಈ ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದಾರೆ. ರಾಜ್ಯದ ಎಲ್ಲಾ ನಾಗರಿಕರಿಗೆ ಆನ್ಲೈನ್ ಮೂಲಕವಾಗಿನೇ ಸರ್ಕಾರದ ಸೇವೆಗಳನ್ನು ಒದಗಿಸಲಿಕ್ಕೆ ಈ ಗೌರ್ಮೆಂಟ್ ನಡಿಯಲ್ಲಿ ಬೆಂಗಳೂರು 1 ಮತ್ತು ಕರ್ನಾಟಕ 1 ತಗೊಂಡ್ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಸೇವಾ ಸಿಂಧು ಅನ್ನುವಂತ ಈ ಗೌರ್ಮೆಂಟ್ ನ ಕಂಟೆಂಟ್ ಒಳಗೊಂಡಂತ ಈ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಆನ್ಲೈನ್ ಸೇವೆ ಪ್ಲಾಟ್ಫಾರ್ಮ್ ಅದು ಸೇವಾ ಸಿಂಧು ಪೋರ್ಟಲ್, ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ಈ ಯೋಜನೆ ಯೂಸ್ ಅಲ್ಲಿ ಇದೆ. ಜೊತೆಗೇನೆ ಈ ಯೋಜನೆಗೆ ಅರ್ಹರಾದಂತ ಫಲಾನುಭವಿಗಳು ಯಾರು?
ಫಲಾನುಭವಿಗಳಂತ ಬರ್ತಾರ. ಎಲಿಜಿಬಿಲಿಟಿ ಅಂತ ಬರ್ತಾರ. ಎಲಿಜಿಬಲ್ ಹೊಂದಿದವರು ಯಾರು ಅಂತಂದಾಗ, ಫಲಾನುಭವಿಗಳು ಅಂತಂದಾಗ ಮುಖ್ಯವಾಗಿ ಮಹಿಳೆಯರು, ಎಲ್ಲಾ ವರ್ಗದ ಮಹಿಳೆಯರು ಬರ್ತಾರೆ. ರಾಜ್ಯದ ನಿವಾಸಿಯಾಗಿರ್ಬೇಕು ಅವರು, ರಾಜ್ಯದ ಮಹಿಳೆಯರು ಒಂದು. ಎರಡನೇದು ವಿದ್ಯಾರ್ಥಿನಿಯರು ಜೊತೆಗೇನೆ ಲಿಂಗ ಅಲ್ಪಸಂಖ್ಯಾತರು, ಲಿಂಗ ಅಲ್ಪಸಂಖ್ಯಾತರು ಮಹಿಳೆಯರು ಮತ್ತು ವಿದ್ಯಾರ್ಥಿನಿಯರು ಏನ್ ಮಾಡ್ತಾರೆ, ಇವರಿಗೆ ಉಚಿತವಾದಂತ ಬಸ್ ಸೌಕರ್ಯ ವ್ಯವಸ್ಥೆ ಇದೆ. ಉಚಿತ ಪ್ರಯಾಣ ಗೌರ್ಮೆಂಟ್. ಮೋಸ್ಟ್ ಇಂಪಾರ್ಟೆಂಟ್ ಉದ್ದೇಶ ಏನು, ಇದಕ್ಕೋಸ್ಕರ ಫಾರ್ ವುಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣಕ್ಕೋಸ್ಕರ ಇದನ್ನ ಜಾರಿಗೆ ತಂದಿತ್ತು. ಈ ಪಾಯಿಂಟ್ಸ್ ನೆನಪಿರಲಿ. ಎಕ್ಸಾಮ್ ಪಾಯಿಂಟ್ ಏನು, ಈ ಡೇಟ್ ಮೇನ್ ಇಂಪಾರ್ಟೆಂಟ್. ಯಾವಾಗ ಇದನ್ನ ಜಾರಿಗೆ ತಂದ್ರ ಅಂತ ಕೇಳ್ತಾರೆ, ಜೂನ್ 11, 2026. ಈ ಯೋಜನೆ ಫಲಾನುಭವಿ ಆಗ್ಬೇಕಾದ್ರೆ, ಈ ಯೋಜನೆ ಉಪಯೋಗ ತಗೋಬೇಕಿತ್ತಂದ್ರೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಸೇವಾ ಸಿಂಧು ಪೋರ್ಟಲ್. ಇದು ಎಕ್ಸಾಮ್ ಮೋಸ್ಟ್ ಇಂಪಾರ್ಟೆಂಟ್. ಶಕ್ತಿ ಯೋಜನೆ ಗೊತ್ತೈತಲ್ಲ, ಇದು ಗೊತ್ತಿದ್ದ ತಪ್ಪು ಹಾಕ್ತಾರೆ. ಇದನ್ನ ಆ ಡೇಟ್ ನೆನ್ಪಿಟ್ಕೊಳ್ರಿ, ಎಲ್ಲಿ ಅರ್ಜಿ ಹಾಕ್ಬೇಕು ಅದನ್ನ ನೆನ್ಪಿಟ್ಕೊಳ್ರಿ. ಯಾವ ಉದ್ದೇಶಕ್ಕೋಸ್ಕರ, ಮಹಿಳಾ ಸಬಲೀಕರಣಕ್ಕೋಸ್ಕರ ತಗೊಂಡ್ಬಂದಿದ್ದು ಇದನ್ನ, ಮೇನ್ ಇಂಪಾರ್ಟೆಂಟ್ ಇಲ್ಲಿ. ಜೊತೆಗೇನೆ ಯಾರು ಫಲಾನುಭವಿಗಳು ಅಂದಾಗ ಬರೀ ಮಹಿಳೆಯರಂತ ಆನ್ಸರ್ ಮಾಡ್ಬಿಡ್ತಾರೆ. ಅಲ್ಲಿ ವಿದ್ಯಾರ್ಥಿನಿಯರು ಬರ್ತಾರ, ಲಿಂಗ ಅಲ್ಪಸಂಖ್ಯಾತರು ಕೂಡ ಬರ್ತಾರೆ. ನೆನ್ಪಿಟ್ಕೊಳ್ರಿ. ಇದೇನು, ಉಚಿತ ಪ್ರಯಾಣ. ಅದು ಓನ್ಲಿ ಗೌರ್ಮೆಂಟ್ ಬಸ್. ಹಾಗೆ ಈಗ ಯಾಕೆ ರೀಸೆಂಟ್ ಅಲ್ಲಿ ನ್ಯೂಸ್ ಅಲ್ಲಿ ಇದೆ ಅಂದ್ರೆ, ಇದಕ್ಕ ಸ್ಮಾರ್ಟ್ ಕಾರ್ಡ್ ಅನ್ನ ಕೊಡಾಕತ್ತಾರ. ಅದಕ್ಕೋಸ್ಕರ ಡಿ ಕೆ ಶಿವಕುಮಾರ್ ನೇತೃತ್ವದ ಗೌರ್ಮೆಂಟ್ ಬಂದಿದೆ. ಈಗ ಅವರಿದಾರಲ್ಲ, ಈಗ ಸಿಎಂ ಎಟ್ ಪ್ರೆಸೆಂಟ್. ಮುಂಚೆ ಇದನ್ನ ತೀರ್ಮಾನವನ್ನ ಸಿದ್ದರಾಮಯ್ಯ ಅವರು ಇದ್ದಂತ ಸಂದರ್ಭದಲ್ಲಿ ತೆಗೆದುಕೊಂಡಿದ್ದಾರೆ. ಬಟ್ ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇರೋದವ್ರು ಯಾರಪ್ಪ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಇದಾರಲ್ಲ ಎಟ್ ಪ್ರೆಸೆಂಟ್, ಅವ್ರು ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಯಾವುದಪ್ಪ ಅಂತಂದಾಗ, ಉಜ್ವಲ್ ಯೋಜನೆ, ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ನೆನ್ಪಿಟ್ಕೊಳ್ರಿ. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ನೋಡಿ, ಪ್ರತಿಯೊಂದು ಎಕ್ಸಾಮ್ ನಲ್ಲಿ 5ರಿಂದ 4 ಅಥವಾ ಅದಕ್ಕಿಂತ ಹೆಚ್ಚು ಕೂಡ ಕೇಳ್ಬೋದು ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್. ಅದಕ್ಕೆ ನೆನ್ಪಿಟ್ಕೊಳ್ರಿ. ಹಾಗಾದ್ರೆ ಈ ಉಜ್ವಲ್ ಯೋಜನೆ ಯಾಕೆ ನ್ಯೂಸ್ ಅಲ್ಲಿ ಇದೆ ಅಂದ್ರ, ನೆನ್ಪಿಟ್ಕೊಳ್ರಿ, ಇದು ಜಾರಿಗೆ ತಂದಿದ್ದೇನಪ್ಪ, ಹೊಗೆ ಮುಕ್ತ ಗ್ರಾಮ, ಹೊಗೆ ಮುಕ್ತ ಜೀವನ ಅಥವಾ ಹೊಗೆ ಮುಕ್ತ ಮನೆ. ಯಾಕಂದ್ರ ಅಲ್ಲಿ ಕಟ್ಟಿಗೆಗಳನ್ನ ಮುಂಚಿದ ಗ್ರಾಮೀಣ ಭಾಗದಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರ, ಈ ಕಟ್ಟಿಗೆಗಳನ್ನ ಬಳಸಿ ಏನ್ ಮಾಡ್ತಾ ಇದ್ರಪ್ಪ ಅಂತಂದಾಗ, ಕಟ್ಟಿಗೆಗಳನ್ನ ಬಳಕೆ ಮಾಡಿ ಅಡಿಗೆ ಮಾಡ್ತಾ ಇದ್ರು. ಈ ರೀತಿಯಾದಂತ ಅಡಿಗೆ ಮಾಡೋದ್ರಿಂದ ಏನಾಗುತ್ತೆ, 2 ರೀತಿಯಾದಂತ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇತ್ತು. ಒಂದು, ಎನ್ವೈರನ್ಮೆಂಟ್ ಏನಾಗ್ತಾ ಇದ್ದಪ್ಪ ಅಂದ್ರ, ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಆಗ್ತಾ ಇದೆ. ಕಾರ್ಬನ್ ಡೈಆಕ್ಸೈಡ್ ಈಸ್ ಒನ್ ಆಫ್ ದಿ ಗ್ರೀನ್ ಹೌಸ್ ಗ್ಯಾಸಸ್ ಅಲ್ಲಿ ಯಾವ್ಯಾವ ಬರ್ತವ, ನೀರಾವಿ ಬರ್ತದ, ಕಾರ್ಬನ್ ಡೈಆಕ್ಸೈಡ್ ಬರ್ತದ, ಮೀಥೇನ್ ಬರ್ತದ, ನೈಟ್ರಸ್ ಆಕ್ಸೈಡ್ ಬರ್ತದ, ಜೊತೆಗೆ ಓಝೋನ್ ಬರ್ತದ. ಈ ಕಟ್ಟಿಗೆಗಳನ್ನು ಸುಡೋದ್ರಿಂದ ಯಾವ ಒಂದು ಕಾರ್ಬನ್ ಡೈಆಕ್ಸೈಡ್, ಯಾವ ಒಂದು ಗ್ರೀನ್ ಹೌಸ್ ಕ್ರಿಯೇಟ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್. ಆ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿಗೆ ಆಗ್ತಾ ಇತ್ತು. ಅವು ಮುಂದೆ ಗ್ಲೋಬಲ್ ವಾರ್ಮಿಂಗ್ ಕಾರಣ ಆಗ್ತಿತ್ತು. ಅದ್ ಮುಂದೆ ಕ್ಲೈಮೇಟ್ ಚೇಂಜ್ ಕಾರಣ ಆಗಿ ಅತಿವೃಷ್ಟಿ ಅನಾವೃಷ್ಟಿ ಕ್ರಿಯೇಟ್ ಆಗ್ತಾವ. ಅಂದ್ರೆ ಈ ಎನ್ವೈರನ್ಮೆಂಟ್ ಪ್ರಾಬ್ಲಮ್ಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇತ್ತು. ಕಟ್ಟಿಗೆಗಳನ್ನು ಬಳಕೆ ಮಾಡಿ ಅಡಿಗೆ ಮಾಡೋದ್ರಿಂದ ಹೊಗೆ ಜಾಸ್ತಿ ಆಗ್ತಿತ್ತು. ಅಲ್ಲಿ ನೋಡಿ, ಹಳ್ಳಿ ಭಾಗದಲ್ಲಿ ಮನಿ ನೋಡ್ರಿ ನೀವು, ಒಳಗಡೆ ಹೋದಾಗ ಪೂರ್ತಿ ಬ್ಲಾಕ್ ಮಸಿ ತರ ಇರ್ತೈತಿ ಒಳಗಡೆ ಅಡಿಗೆ ಮನೆ ನೋಡಿದಾಗ. ಗ್ರಾಮೀಣ ಭಾಗದಲ್ಲಿ ಹೋಗಿ ನೋಡ್ರಿ, ಒಂದ್ಸರಿ ಗೊತ್ತಾಗುತ್ತೆ. ಅದರಿಂದ ಒಂದು ಎನ್ವೈರನ್ಮೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಇನ್ನೊಂದು ಏನಪ್ಪಾ ಅಂತಂದಾಗ, ಈ ಅಡಿಗೆ ಮಾಡ್ತಿರ್ತಾರಲ್ಲ ಅವರಿಗೆ ಆರೋಗ್ಯ ತೊಂದರೆ ಆಗ್ತೈತಿ. ಅವರಿಗೆ ಆರೋಗ್ಯ ಸಮಸ್ಯೆ ಉಂಟಾಗತ್ತೆ. ಏನೇನು ಸಮಸ್ಯೆ ಆಗತ್ತಾ, ಕಣ್ಣಿನ ಸಮಸ್ಯೆ ಆಗತ್ತೆ, ಕಣ್ಣು ಮೋಸ್ಟ್ ಇಂಪಾರ್ಟೆಂಟ್. ಮತ್ತು ಶ್ವಾಸಕೋಶ ಸಮಸ್ಯೆ ಆಗುತ್ತೆ, ಶ್ವಾಸಕೋಶ. ಅದಕ್ಕೆ ನೋಡಿ, ದೇಶದ ಭೂಮಿಯ ಜೊತೆಗೆ ಅಲ್ಲಿನ ಜನರು
ಮುಖ್ಯ ಇಂಪಾರ್ಟೆಂಟ್ ಆಗ್ತದೆ. ಜನರಿದ್ರೇನೆ ದೇಶ. ಅದಕ್ಕೋಸ್ಕರ ಒಬ್ರು ತೆಲುಗು ಕವಿ ಗುರುರಾಜುಡು ಅಂತ ಬರ್ತಾರ. ಅವರು ತೆಲುಗು ಕವಿ ಗುರುರಾಜುಡು ಅಂತ ಬರ್ತಾರ. ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ, ದೇಶಮಂಟೆ ಮಟ್ಟಿ ಕಾದಯ್ಯ, ದೇಶಮಂಟೆ ಮನುಷ್ಯಲಯ್ಯ ಅಂತ ಹೇಳ್ತಾರೆ. ದೇಶ ಅಂತಂದ್ರೆ ಅಲ್ಲಿನ ಮಣ್ಣೆಲ್ಲ, ಅಲ್ಲಿನ ಜನ ಅನ್ನುವಂಥದ್ದು. ಹಾಗಾದ್ರೆ ಯಾರು ಆಡಳಿತ ಮಾಡ್ತಾರದ, ಯಾವ ಪಕ್ಷದವರಾಗಿರ್ಬೋದು, ಯಾವ ಗೋರ್ಮೆಂಟ್ ಆಡಳಿತ ಮಾಡ್ತಿರ್ತದಲ್ಲ, ಆ ಆಡಳಿತ ಮಾಡುವಂತ ಸರ್ಕಾರ ಆ ದೇಶದ ಭೂಮಿಯ ಜೊತೆಗೆ, ಮಣ್ಣಿನ ಜೊತೆಗೆ ಆ ಜನರ ಜೀವನ ಮಟ್ಟವನ್ನು ಉತ್ತಮಪಡಿಸಿ ಅವರ ಆರೋಗ್ಯವನ್ನು ಕಾಪಾಡೋದು ಗೋರ್ಮೆಂಟ್ನ ಮುಖ್ಯವಾದಂತ ಕರ್ತವ್ಯ ಆಗ್ತೈತಿ. ಯಾಕಂದ್ರೆ ಭೂಮಿಯ ಮೇಲೆ ಅಥವಾ ದೇಶದ ಮೇಲೆ ಈ ನ್ಯಾಚುರಲ್ ರಿಸೋರ್ಸ್ಗಿಂತ ಮೋಸ್ಟ್ ಇಂಪಾರ್ಟೆಂಟ್ ವ್ಯಾಲ್ಯೂಬಲ್ ರಿಸೋರ್ಸ್ ಯಾವುದಪ್ಪ ಅಂತಂದ್ರೆ ಹ್ಯೂಮನ್ ರಿಸೋರ್ಸ್. ಹ್ಯೂಮನ್ ರಿಸೋರ್ಸ್ ಇದ್ರನ ನ್ಯಾಚುರಲ್ ರಿಸೋರ್ಸ್ಗೆ ಬೆಲೆ ಸಿಗ್ತದೆ, ವ್ಯಾಲ್ಯೂ ಸಿಗ್ತದೆ. ಹ್ಯೂಮನ್ ರಿಸೋರ್ಸ್ ಇರ್ಲಿಲ್ಲಪ್ಪ ಅಂದ್ರ ಈ ನ್ಯಾಚುರಲ್ ರಿಸೋರ್ಸ್ ತಗೊಂಡು ಏನ್ ಮಾಡ್ತೀರಿ? ಈಗ ನಾನ ನೋಡ್ರಿ, ಈಗ ಸ್ಟುಡಿಯೋದಲ್ಲಿ ನಾನಿದ್ನಪ್ಪ ಅಂತಂದ್ರೆ ಈ ಡಿಜಿಟಲ್ ಬೋರ್ಡಿಗೆ ಮತ್ತು ಪೆನ್ನಿಗೆ ಬೆಲೆ ಬರ್ತದೆ, ವ್ಯಾಲ್ಯೂ ಬರ್ತದೆ, ಇದನ್ನ ಬಳಕೆ ಮಾಡ್ತೀನಿ. ನಾನ ಇರ್ಲಿಲ್ಲ ಅಂದ್ರೆ ಸುಮ್ಮನೆ ನಾವು ನಿರ್ಜೀವಿ ಆಗ್ತಾವು ಡಿಜಿಟಲ್ ಬೋರ್ಡ್. ಹಾಗಾಗಿ ಏನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರ ಎಲ್ಲಾ ಸಂಪನ್ಮೂಲಗಳಿಗಿಂತ ಅತಿ ಶ್ರೇಷ್ಠವಾದಂತ, ಅತಿ ಮೌಲ್ಯಯುತವಾದಂತ, ಮುಖ್ಯವಾದಂತ ಸಂಪನ್ಮೂಲ ಏನಾದ್ರೂ ಇತ್ತಪ್ಪ ಅಂದ್ರೆ ಅದು ಮಾನವ ಸಂಪನ್ಮೂಲ. ಅದಕ್ಕೋಸ್ಕರ ಈ ಮಾನವ ಸಂಪನ್ಮೂಲವನ್ನು ಉಳಿಸಿ ಬೆಳೆಸುವ ಸಲುವಾಗಿ ಏನ್ ಮಾಡ್ತಾರೆ ಗೌರ್ಮೆಂಟ್, ಅವಾಗ ಅವರ ಅಭಿವೃದ್ಧಿಗೋಸ್ಕರ, ಅವರ ಆರೋಗ್ಯ ದೃಷ್ಟಿ ಇಟ್ಕೊಂಡು ಏನ್ ಮಾಡ್ತಾರೆ, ಹಲವು ರೀತಿ ಪ್ಲಾನ್ಸ್ ಅಂಡ್ ಪ್ರೋಗ್ರಾಮ್ಸ್ ಅನ್ನ ಮಾಡ್ತಾರೆ. ಇಲ್ಲಿ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಮಹಿಳೆಯರ ಆರೋಗ್ಯವನ್ನ ಸುಧಾರಿಸಲು ಮತ್ತು ಈ ಎನ್ವೈರ್ಮೆಂಟ್ ಅನ್ನು ಶುದ್ಧಗೊಳಿಸಲು ಏನ್ ಮಾಡ್ತಾರ ಅಂದ್ರ ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಯನ್ನ ಜಾರಿಗೆ ತಗೊಂಡ್ಬರ್ತಾರ. ಇದನ್ನ ಯಾವಾಗ ಜಾರಿಗೆ ತಗೊಂಡ್ಬರ್ತಾರ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಯಾವಾಗಪ್ಪ ಅಂತಂದಾಗ 2016 ಮೇ 1 2016 ಮೇ 1ರಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾರೆ. ಅವಾಗ ಇದನ್ನ ಜಾರಿಗೆ ತಗೊಂಡ್ಬರ್ತಾರ. ಹಾಗಾಗಿ ಈ ಒಂದು ಯೋಜನೆ ಯಾವ ಮಿನಿಸ್ಟ್ರಿ ಅಂಡರ್ದಲ್ಲಿ ಬರ್ತದಪ್ಪ? ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್. ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಬರುತ್ತೆ, ಈ ಒಂದು ಇಲಾಖೆಯಲ್ಲಿ ಬರುತ್ತೆ. ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಈ ಇಲಾಖೆಯಲ್ಲಿ, ಈ ಒಂದು ನೇತೃತ್ವದಲ್ಲಿ ಇದನ್ನ ಜಾರಿಗೆ ತಗೊಂಡ್ಬಂದಿದ್ದಾರ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್ ಈ ಒಂದು ಸಂಸ್ಥೆನೆ ಏನ್ ಮಾಡಿದ್ರು, ಜಾರಿಗೆ ತಗೊಂಡ್ಬಂದ್ರು. ಮಿನಿಸ್ಟರ್ ಜಾರಿಗೆ ತಂದಿತ್ತು. ಹಾಗಾಗಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ಕ. ಹಾಗಾದ್ರೆ ಏನು ಇದ್ರ ಉದ್ದೇಶ ಏನಪ್ಪಾ ಅಂದ್ರ ಉಚಿತವಾಗಿ LPG ಗ್ಯಾಸ್ ಅನ್ನ ಕೊಡೋದು. ಈ ಯೋಜನೆ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರ, ಉಚಿತವಾಗಿ LPG ಗ್ಯಾಸ್ ಅನ್ನ ಕೊಡೋದು ಉಚಿತ. ಹಾಗಾದ್ರೆ ಉಚಿತ ಕೊಡಬೇಕಾದ್ರೆ ಯಾರಿಗೆ ಕೊಡ್ತಾರ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಯಾರಿಗೆ ಕೊಡ್ತಾರಪ್ಪ ಅಂದ್ರ ಗ್ರಾಮೀಣ ಭಾಗದಲ್ಲಿ BPL ಕಾರ್ಡ್ ಅನ್ನು ಹೊಂದಿರಬೇಕು. BPL ಕಾರ್ಡ್ ಅನ್ನು ಹೊಂದಿರಬೇಕು. ಯಾರಿಗೆ ಕೊಡ್ತಾರ? ಮಹಿಳೆಯರಿಗೆ ಕೊಡ್ತಾರ. ನೆನಪಿರ್ಲಿ, ಮಹಿಳೆಯರಿಗೆ ಕೊಡ್ತಾರ. ಮಹಿಳೆಯರಿಗೆ, ಗ್ರಾಮೀಣ ಭಾಗದ ಮಹಿಳೆಯರಿಗೆ BPL ಕಾರ್ಡ್ ಅನ್ನು ಹೊಂದಿದವರು ಬಿಲೋ ಪಾವರ್ಟಿ ಲೈನ್, ಒಂದು ಪಾವರ್ಟಿ ಲೈನ್ ಅಂತ ಬರ್ತದ, ಬಿಲೋ ಪಾವರ್ಟಿ, ಬಡತನ ರೇಖೆ ಕೆಳಗಿರುವಂತ ಜನರಿಗೆ, ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ. ಆದ್ರೆ ಆ ಮಹಿಳೆಗೆ ಕೊಡಕತ್ತಾರ, ಅವ್ರ ಹೆಸರಲ್ಲಿ ಕೊಡಕತ್ತಾರ, ಆ ಮಹಿಳೆಗೆ ಏನಾಗಿರ್ಬೇಕು, 18 ವರ್ಷ ಕಂಪ್ಲೀಟ್ ಆಗಿರ್ಬೇಕು. 18 ವರ್ಷ ಆಗಿರ್ಬೇಕು. ಈ ಪಾಯಿಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಉಜ್ವಲ್ ಯೋಜನೆ. ಹಾಗಾಗಿ ಇದು ಕೂಡ ಏನು, ಇದ್ರ ಉದ್ದೇಶ ಏನಪ್ಪಾ ಅಂದ್ರ ಇದು ಕೂಡ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಿದ್ದು, ವುಮೆನ್ ಎಂಪವರ್ಮೆಂಟ್. ನೋಡಿ, SI ಇದನ್ನ ಕನೆಕ್ಷನ್ ಮಾಡ್ಕೋಬೇಕಿದ್ರೆ ಯೋಜನೆ ಮುಂದೆ PSI ಓದ್ತಿರಲ್ಲ, ಈ ಶಕ್ತಿ ಯೋಜನೆ ಆಗಿರ್ಬೋದು, ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆ ಆಗಿರ್ಬೋದು, ಏನು ಉದ್ದೇಶ, ಏನ್ ಇಂಪಾರ್ಟೆಂಟ್ ಅಂದಾಗ ವುಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತ ಯೋಜನೆಗಳು ನೆನ್ಪಿಟ್ಕೊಡ್ರಿ. ಅವರಿಗೆ 18 ವರ್ಷ ಆಗಿರ್ಬೇಕು, ಪ್ಲಸ್ ಅವರು BPL ಕಾರ್ಡ್ ಅನ್ನ ಹೊಂದಿರಬೇಕು. ಅವರು ಕ್ಲಿಯರ್ ಅಲ್ಲ, ಗ್ರಾಮೀಣ ಭಾಗದ ನಿವಾಸಿ ಆಗಿರ್ಬೇಕು, ಅದು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾಗಿ LPG ಗ್ಯಾಸ್ ಅನ್ನು ಉಚಿತವಾಗಿ ಕೊಡ್ತಾರೆ. ಹಾಗೆ ಯಾಕೆ ಇದು ನ್ಯೂಸ್ ಅಲ್ಲಿ ಇದೆಯಪ್ಪ ಅಂದ್ರ, ಯಾಕಂದ್ರ ಇದು ಜಾರಿಗೆ ತಂದಾಗ ಪ್ರಾರಂಭದಲ್ಲಿ ವರ್ಷಕ್ಕೆ ಎಷ್ಟು ಕೊಡ್ತಾ ಇದ್ರಪ್ಪ ಅಂದ್ರೆ LPG ಗ್ಯಾಸ್ ಅನ್ನ 12 ಕೊಡ್ತಾ ಇದ್ರು. 14 kg ಸಮಥಿಂಗ್ ಇರುವಂತ ಗ್ಯಾಸ್ ಮನೆಯಲ್ಲಿ ಬಳಕೆ ಮಾಡುವಂತ ವಾಣಿಜ್ಯ ಗ್ಯಾಸ್ ಅಲ್ಲ.
ಸಾಮಾನ್ಯವಾಗಿ ಮನೆಯಲ್ಲಿ ಬಳಕೆ ಮಾಡ್ತಿಲ್ಲ ಅದು 14 kg ಸುಮಾರು ಇರುವಂತ ಗ್ಯಾಸ್ ಅನ್ನ ವರ್ಷಕ್ಕೆ ಎಷ್ಟು ಕೊಡ್ತಾ ಇದ್ರು ಉಚಿತವಾಗಿ 12 ಕೊಡ್ತಾ ಇದ್ರು. ಈಗ ಎಷ್ಟು ಮಾಡ್ಯಾರಪ್ಪ ಅಂತಂದಾಗ ನಂತರದಲ್ಲಿ ಎಷ್ಟು ಬಂತಾರ 9 ಮಾಡಿದ್ರು, 9 ಕಡಿಮೆ ಮಾಡಿದ್ರು. ಈಗ ಪ್ರೆಸೆಂಟ್ ಎಷ್ಟಿಗೆ ಬಂದಿದ್ರ 4 ಕೊಡ್ತೀವಿ ಅಂತಂದು ಹೇಳಕತ್ತಾರ. ಯಾಕೆ ಹೇಳಕತ್ತಾರಪ್ಪ ಅಂತಂದ್ರ ಅಲ್ಲಿ ಮಧ್ಯ ಏಷ್ಯಾದಲ್ಲಿ ಏನಾಗಿದೆಪ್ಪ ಯುದ್ಧ ಆಗಿದೆ, ಇಸ್ರೇಲ್ ಮತ್ತು ಇರಾನ್ ಮಧ್ಯೆ, ಅಮೆರಿಕದ ಮಧ್ಯೆ ಯುದ್ಧ ಆಗಿದೆ, ಉಕ್ರೇನ್ ಮತ್ತು ರಷ್ಯಾ ಮಧ್ಯ ಏಷ್ಯಾದಲ್ಲಿ ಯುದ್ಧ ಆಗ್ತಾ ಇದೆ. ಯುದ್ಧದಿಂದ ಏನಾಗ್ತಾ ಇದೆಪ್ಪ ಅಂತಂದ್ರ ಈ ಅರಬ್ ರಾಷ್ಟ್ರಗಳಿಂದ ಆಗಿರ್ಬೋದು ಆ ಭಾಗದಿಂದ ಏನಾಗ್ತಾ ಇದೆಪ್ಪ ಅಂತಂದ್ರ ಕ್ರೂಡ್ ಆಯಿಲ್ ಇಂಡಿಯಾಕ್ಕೆ ಬರ್ತಾ ಇಲ್ಲ, ಕಂಟ್ರೋಲ್ ಆಗ್ತಾ ಇದೆ. ಅದಕ್ಕೋಸ್ಕರ ಆ ಕಚ್ಚಾ ತೈಲ ಇದೆಯಲ್ಲ ಕ್ರೂಡ್ ಆಯಿಲ್ ನ ಬೆಲೆ ಇನ್ಕ್ರೀಸ್ ಆಗ್ತಾ ಇದೆ. ಹಾಗಾಗಿ ಆಟೋಮೆಟಿಕ್ಲಿ ಏನಾಗುತ್ತೆ ಪೆಟ್ರೋಲಿಯಂ ರೇಟ್ ಇನ್ಕ್ರೀಸ್ ಆಗ್ತಾ ಇದೆ. ಹಾಗೆ ಪೆಟ್ರೋಲಿಯಂ ಇಂದನೇ ಗ್ಯಾಸ್ ಕ್ರಿಯೇಟ್ ಆಗ್ತಾ ಇದೆಲ್ಲ, ನ್ಯಾಚುರಲ್ ಗ್ಯಾಸ್ ಕೂಡ ಬರ್ತಾ ಇದೆಲ್ಲ. ಸೊ ಅದು ಕೂಡ ಸಮಸ್ಯೆ ಆಗ್ತಾ ಇದೆ. ಅದಕ್ಕೋಸ್ಕರ ಏನ್ ಮಾಡಕತ್ತಾರ ಅವರು 4 ಗ್ಯಾಸ್ ಉಚಿತ ಕೊಡ್ತೀವಿ ಅಂತಂದು 4 ತಿಳಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಇದು ನ್ಯೂಸ್ ಅಲ್ಲಿ ಇದೆ. ಸ್ಟೇಟ್ಮೆಂಟ್ ಲೆಕ್ಕದಲ್ಲಿ ಕ್ವಶನ್ಸ್ ಕೇಳ್ತಾನೆ. ಪ್ರಧಾನ ಮಂತ್ರಿ ಉಜ್ವಲ್ ಯೋಜನೆಗೆ ಸಂಬಂಧಪಟ್ಟಂತ ಈ ಕೆಳಗಿನ ಹೇಳಿಕೆಗಳು ಯಾವುವು ಸರಿ ಅಂತ ಕೇಳ್ತಾನೆ. ಪ್ರಾರಂಭದಲ್ಲಿ 12 LP ಗ್ಯಾಸ್ ಅನ್ನು ಉಚಿತವಾಗಿ ಕೊಡ್ತಾ ಇದ್ರು. ಪ್ರಸ್ತುತವಾಗಿ ಯುದ್ಧದ ಹಿನ್ನೆಲೆಯಲ್ಲಿ 4ಕ್ಕೆ ಸೀಮಿತಗೊಳಿಸಿದ್ದಾರೆ. ಯೋಜನೆಯನ್ನು ಜಾರಿಗೆ ತಂದು 2016ರಲ್ಲಿ. ಈ ಕೆಳಗಿನ ಹೇಳಿಕೆಗಳು ಯಾವುವು ಸರಿ ಅಂತ ಕೇಳ್ತಿರ್ತಾರ. ಹಾಗೆ ಇವೆಲ್ಲ ಸ್ಟೇಟ್ಮೆಂಟ್ ಲೆಕ್ಕದಲ್ಲಿ ಕ್ವಶನ್ಸ್ ಬಂದರೂ ಕೂಡ ಆನ್ಸರ್ ಮಾಡಬೇಕು. ಎಕ್ಸಾಮ್ ಕೇಳ್ತಾರ, ಇದು ನೆನಪಿರ್ಲಿ. ಎಕಾನಮಿ ರಿಲೇಟೆಡ್ ಇದೆ, ಪೊಲಿಟಿ ರಿಲೇಟೆಡ್ ಇದೆ, ಕರೆಂಟ್ ಇವೆಂಟ್ ರಿಲೇಟೆಡ್ ಇದೆ. ಸೊ ಹಾಗಾಗಿ ಮಲ್ಟಿಪಲ್ ಲೆವೆಲ್ ಅಲ್ಲಿ ಕಂಟೆಂಟ್ ಇದೆ ಇದು. ಸೊ ಹಾಗಾಗಿ ಇದನ್ನ ನೆನ್ಪಿಟ್ಕೊ. ಮತ್ತೆ ಪೊಲಿಟಿ ಅಂತಂದ್ರೆ DPSP ಹಿನ್ನೆಲೆ ಜಾರಿಗೆ ತರಬೇಕಂತ ನಾನು ಸ್ಟಾರ್ಟಿಂಗ್ ನಲ್ಲಿ ಹೇಳಿದೆ ಅನ್ನುವಂಥದ್ದು. ಈ ಯೋಜನೆ ಕೂಡ ನಿಮ್ಗೆ ನೆನಪಿರ್ಲಿ ಅನ್ನೋದು. BPL ಕಾರ್ಡ್ ಅನ್ನ ಹೊಂದಿದವರು ಅನ್ನುವಂಥದ್ದು. ನೆಕ್ಸ್ಟ್ ಲಾಸ್ಟ್ ಟಾಪಿಕ್ ಏನಪ್ಪಾ ಅಂತಂದಾಗ 6ನೇ ಟಾಪಿಕ್ ರೂಪಾಯಿ ಮೌಲ್ಯ ಇಳಿಕೆ. ರೂಪಾಯಿ ಮೌಲ್ಯ ಇಳಿಕೆ ಅಂತ ಬಂದಿದೆ. ರೂಪಾಯಿ ಮೌಲ್ಯ ಇಳಿಕೆ, ಮೌಲ್ಯ ಇಳಿಕೆ ಮೋಸ್ಟ್ ಇಂಪಾರ್ಟೆಂಟ್. ರೂಪಾಯಿ ಮೌಲ್ಯ ಇಳಿಕೆ ಯಾವ ಕರೆನ್ಸಿಯ ವಿರುದ್ಧ ಅಂತಂದ ಕೇಳಿದಾಗ ಇಲ್ಲಿ ಡಾಲರ್ ಎದುರು, ಡಾಲರ್ ಎದುರು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಹಾಗಾದ್ರೆ ಎಷ್ಟು ಪೈಸೆ ಕಡಿಮೆ ಆಗಿದೆ ಅಂದ್ರೆ ಇಳಿಕೆ ಆಗಿದೆ 43 ಪೈಸೆ ಇಳಿಕೆ ಆಗಿದೆ. ಇವತ್ತು ನ್ಯೂಸ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ಪೈಸೆ, ನ್ಯೂಸ್ ಪೇಪರ್ ಡಾಲರ್ ಎದುರು. ಈ ಯಾವ ದೇಶದ ಡಾಲರ್ ಅಂತ ಕೇಳ್ತಾರೆ, ಅದನ್ನು USA ಡಾಲರ್, ಅಮೆರಿಕಾ. ಯಾಕೆ ಅಮೆರಿಕನ USA ಡಾಲರ್ ಅಂತ ಯಾಕೆ ತಗೊಳಕತ್ತೀವಿ ಅಂತಂದಾಗ ಇಡೀ ಇಂಡಿಯಾದಲ್ಲಿನೇ ಇಡೀ ವರ್ಲ್ಡ್ ಅಲ್ಲಿನೇ ಹೈಯೆಸ್ಟ್ ಈ ವಿನಿಮಯ ಕರೆನ್ಸಿಯನ್ನ ಮಾಡ್ತಾ ಇರೋದು ಯಾವ್ದಾದ್ರ USA ಡಾಲರ್. ಅಂತಾರಾಷ್ಟ್ರೀಯ ವಿನಿಮಯ, ಕರೆನ್ಸಿ ವಿನಿಮಯ, ಅಂತಾರಾಷ್ಟ್ರೀಯ ಕರೆನ್ಸಿ ವಿನಿಮಯ ಅನ್ನುವಂಥದ್ದು. ಕರೆನ್ಸಿ ವಿನಿಮಯ ಮಾಡೋದು ನಮ್ಮ ಇಂಡಿಯಾದಲ್ಲಿ ಯಾವ ಬ್ಯಾಂಕ್ ಅಪ್ಪ ಅಂತಂದಾಗ ನಿಮ್ಗೆ ಅರ್ಥ ಮಾಡ್ಕೊಳ್ರಿ, RBI ಬರ್ತದ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರ್ತದ. ಇದೇ ನಮ್ಮನ್ನ ಈ ದೇಶವನ್ನ ಈ ದೇಶದ ಮೇನ್ ಬ್ಯಾಂಕ್ ಯಾವ್ದಪ್ಪ RBI. ಇದನ್ನು ಸೆಂಟ್ರಲ್ ಬ್ಯಾಂಕ್ ಆಫ್ ದಿ ಇಂಡಿಯಾ ಅಂತ ಕರೀತಾರೆ. ದೊಡ್ಡ ಬ್ಯಾಂಕ್ ಅಂತ ಕೂಡ ಕರೀತಾರೆ. ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ನಿಯಂತ್ರಣ ಮಾಡೋದು ಇದೆ RBI. ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಂದ್ರೆ RBIನೇ. ಅಲ್ಲಿ ಕರೆನ್ಸಿ ವಿನಿಮಯ ಪ್ರಕ್ರಿಯೆ ನಡೆದು RBI ನಡೀತಾರೆ, ನಮ್ಮ ಇಂಡಿಯಾಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ಈ ಅಂತಾರಾಷ್ಟ್ರೀಯ ಕರೆನ್ಸಿ ವಿನಿಮಯ ಯಾವ ಲೆಕ್ಕದಲ್ಲಿ ಮಾಡಿದ್ರೆ USA ಡಾಲರ್ ಲೆಕ್ಕದಲ್ಲಿ ಮಾಡ್ತೀನಿ. ಯಾವಾಗಲೂ ಅಂತಾರಾಷ್ಟ್ರೀಯ ಏನಾದ್ರೂ ವ್ಯಾಪಾರ ಚಟುವಟಿಕೆ ಮಾಡಬೇಕಾದ್ರೆ ನಾವು ಡಾಲರ್ ಲೆಕ್ಕದಲ್ಲಿ ಪೇ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರನೇ ಈಗ ರೂಪಾಯಿ ಮೌಲ್ಯ ಇಳಿಕೆ ಆಗಿದೆ, 40 ಪೈಸೆ ಇಳಿಕೆ ಆಗಿದೆ, 43 ಪೈಸೆ ಅಂತಂದ್ರೆ ಒಂದು USA ಡಾಲರ್ ಅಂದ್ರೆ ಎಷ್ಟು ರೂಪಾಯಿ ಕೊಡ್ಬೇಕಪ್ಪ ಅಂದ್ರ 95.4 ಕೊಡ್ಬೇಕು ನಾವು. 95.4 ಒಂದು ಡಾಲರ್ ಅಂದ್ರೆ ಭಾರತದ ಇತಿಹಾಸದಲ್ಲಿನೇ ಹೈಯೆಸ್ಟ್ ಇಳಿಕೆ ಆಗಿರುವಂತ ಕರೆನ್ಸಿ ಈ 2026 ಆಗ್ತಾ ಇದೆ. ಹೈಯೆಸ್ಟ್ ರೂಪಾಯಿ ಮೌಲ್ಯ ಇಳಿಕೆ ಆಗ್ತಾ ಇರೋದು, ರೂಪಾಯಿ ಅಪಮೌಲ್ಯ ಆಗ್ತಾ ಇರೋದು ಯಾವ ಅವಧಿಯಲ್ಲಿಂದಾಗ 2026 ಅನ್ನೋದು ನೆನ್ಪಿಟ್ಕೊಳ್ರಿ. ಇಲ್ಲಿವರೆಗೆ ಎಷ್ಟೊಂದು ಪ್ರಮಾಣದ ರೂಪಾಯಿ ಮೌಲ್ಯ ಇಳಿಕೆ ಆಗಿಲ್ಲ. 2026 ಹೈಯೆಸ್ಟ್ ಆಗ್ತಾ ಇದೆ, ನೆನ್ಪಿರ್ಲಿ. ಈ ರೂಪಾಯಿ ಮೌಲ್ಯ ಇಳಿಕೆ ಆಗೋದ್ರಿಂದ ಏನಾಗುತ್ತ ನೋಡ್ರಿ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕಡಿಮೆ ಆಗುವುದು ಅಂತ ಅರ್ಥ. ರೂಪಾಯಿ ಮೌಲ್ಯ ಇಳಿಕೆ ಅಂತಂದ್ರೆ ಡಾಲರ್ ಎದುರು ರೂಪಾಯಿ ಅಪಮೌಲ್ಯ ಅಂತನೂ ಕೂಡ ಕರೀತಾರೆ ಅದನ್ನ. ಡಾಲರ್ ಎದುರು ರೂಪಾಯಿನ ಮೌಲ್ಯ ಇಳಿಕೆ ಆದಂತ ಪರಿಕಲ್ಪನೆಯನ್ನ ರೂಪಾಯಿ ಅಪಮೌಲ್ಯ ಅಂತ ಕರೀತಾರೆ, ನೆನ್ಪಿಟ್ಕೊಳ್ರಿ. ಇದರಿಂದ ಏನಾಗುತ್ತಪ್ಪ ಅಂತಂದಾಗ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ನೆಗೆಟಿವ್ ಎಫೆಕ್ಟ್ ಆಗ್ತದೆ. ನೆಗೆಟಿವ್ ಎಫೆಕ್ಟ್ ಏನಾಗುತ್ತಾ,
ಹಣದುಬ್ಬರ ಆಗ್ತೈತಿ. ಹಣದುಬ್ಬರ ಹಣದುಬ್ಬರ ಆಗ್ತೈತಿ. ಹಣದುಬ್ಬರ ಇನ್ಫ್ಲೇಷನ್ ಆಗ್ತೈತಿ. ವಸ್ತುಗಳ ಬೆಲೆ ಏರಿಕೆ ಆಗಿದ್ದು ಹಣದ ಮೌಲ್ಯ ಇಳಿಕೆಯಾಗಿ ಹಣದ ಪ್ರಮಾಣ, ಹರಿವಿನ ಪ್ರಮಾಣ ಹೆಚ್ಚಿಗಿರ್ತದಲ್ಲ, ಅದನ್ನೇನಂತ ಕರೀತಾರ? ಹಣದುಬ್ಬರ ಅಂತ ಕರೀತಾರೆ. ಹಣದುಬ್ಬರ ಅಂದ್ರೆ ಎಕ್ಸಾಂಪಲ್ ಆಗಿ ನಾನು ನೋಡ್ತಾ ಇದ್ದಾಗ, ಈಗ ನನ್ನ ಕೈಯಲ್ಲಿ ಮಾರ್ಕರ್ ಇದೆ. ಈ ಮಾರ್ಕರ್ನ ಬೆಲೆ ಒಂದು ತಿಂಗಳ ಹಿಂದ ಎಷ್ಟಿತ್ತು? 20 ರೂಪಾಯಿ ಇತ್ತು. ಈ ಮಂತು ಇದರ ಬೆಲೆ ಏನಾಗಿದೆಪ್ಪ ಅಂತಂದಾಗ 500 ರೂಪಾಯಿ ಆಗಿದೆ. 20 ರೂಪಾಯಿ ಇದ್ದಿದ್ದು 500 ರೂಪಾಯಿ ಆಯ್ತಲ್ಲ, ಅದನ್ನ ಹಣದುಬ್ಬರ ಅಂತ ಕರೀತಾರೆ. ಅಂದ್ರೆ ಹಣದ ಪ್ರಮಾಣ ದುಪ್ಪಟ್ಟಾಗತ್ತೆ. ವಸ್ತುಗಳ ಬೆಲೆ ದುಪ್ಪಟ್ಟು ಕೊಟ್ಟು, ಅತಿ ಹೆಚ್ಚು ದುಡ್ಡು ಕೊಟ್ಟು ನಾವು ಏನ್ ಮಾಡ್ಬೇಕು? ಖರೀದಿ ಮಾಡ್ಬೇಕು. ಅಂದ್ರೆ ವಸ್ತುಗಳ ಬೆಲೆ ಏರಿಕೆಯಾಗಿ ಹಣದ ಮೌಲ್ಯ ಇಳಿಕೆಯಾಗಿ ಹಣದ ಹರಿವು ಹೆಚ್ಚಿಗೆ ಇರುವಂತ ವಿದ್ಯಮಾನವನ್ನ ಏನಂತ ಕರೀತಾರ? ಹಣದುಬ್ಬರ ಅಂತ ಕರೀತಾರೆ. ಈ ಹಣದುಬ್ಬರದಿಂದ ಏನಾಗತ್ತಪ್ಪ ಅಂದ್ರ ಮತ್ತ ವಿದೇಶಿ ಸಾಲ ಹೆಚ್ಚಾಗ್ತೈತೆ. ಸಾಲ ಹೆಚ್ಚು ಮಾಡ್ಬೇಕಾಗತ್ತ. ಸಾಲ ಹೆಚ್ಚು ಮಾಡ್ಬೇಕಾದ್ರೆ ಡಿಮಾಂಡ್ ಹೆಚ್ಚಿಗೆ ಆಗಿರ್ತದ, ಪ್ರೊಡಕ್ಷನ್ಸ್ ಸಪ್ಲೈ ಕಡಿಮೆ ಆದಾಗ ಆಟೋಮೆಟಿಕ್ಲಿ ಏನಾಗುತ್ತೆ? ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ, ಹಣದ ಮೌಲ್ಯ ಇಳಿಕೆ ಆಗುತ್ತೆ, ಹಣದ ಹರಿವು ಜಾಸ್ತಿ ಆಗುತ್ತೆ. ಹಣಕ್ಕೆ ಬೆಲೆ ಇಲ್ಲಾರು ಒಂದಾಗ್ಬಿಡುತ್ತೆ, ವಸ್ತುಗಳಿಗೆ ಬಹಳ ಬೆಲೆ ಸಿಗ್ತದೆ. ನೋಡಿ, LPG ಗ್ಯಾಸ್ ಹೆಚ್ಚಿಗೆ ಆಗಿತ್ತು, ಹೌದಲ್ಲ? ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ. ಈಗ ಹೋಟೆಲ್ ರೇಟಲ್ಲಿ ಉತ್ಪನ್ನಗಳು ಕೂಡ ಜಾಸ್ತಿ ಆಗ್ತಾ ಇದಾವ, ಪ್ರತಿಯೊಂದಕ್ಕೂ ಕೂಡ. ಸೊ ಹಾಗಾಗಿ ಹಣದುಬ್ಬರ ಕೂಡ ಇನ್ಕ್ರೀಸ್ ಆಗ್ತದೆ. ಹಾಗಾಗಿ ಈ ಪಾಯಿಂಟ್ಸ್ ಕೂಡ ಸ್ಟೇಟ್ಮೆಂಟ್ ನೆನ್ಪಿಟ್ಕೊಳ್ರಿ. ಜೂನ್ ತಿಂಗಳಲ್ಲಿ, ಅದರಲ್ಲಿ ವಿಶೇಷವಾಗಿ ಜೂನ್ 8 ಅಥವಾ ಜೂನ್ 9 ರೂಪಾಯಿ ಮೌಲ್ಯ ಎಷ್ಟು ಪ್ರಮಾಣದಲ್ಲಿ ಇತ್ತು ಅಂತಂದಾಗ 95 ಪಾಯಿಂಟ್ ಸಮಥಿಂಗ್ ಅನ್ನೋದು ಗೊತ್ತಿರಲಿ. ಎದುರಿದ್ರು USA ಡಾಲರ್ ಇದ್ರು. ಈ ಎಕನಾಮಿಕ್ಸ್ನು ಇದನ್ನ ಕರೆಂಟ್ ಎಕಾನಮಿ ಅಂತಾರ. ನೀವು ಬರೀ ಬಾಯ್ಪಾಟ್ ಹೊಡ್ಕೊಂಡು ಕುಂತು ಬಿಡ್ತೀರಿ. ಅಲ್ಲಿ ಕಾನ್ಸೆಪ್ಟ್ GDP, GNP ಎಂಥವೆಲ್ಲ ಬಾಯ್ಪಾಟ್ ಹೊಡ್ಕೊಂಡು ಕುಂತು ಬಿಡ್ತಾರೆ. ಕರೆಂಟ್ ಎಕಾನಮಿ ಮೇನ್ ಇಂಪಾರ್ಟೆಂಟ್. ನೋಡಿ, ನ್ಯೂಸ್ ಪೇಪರ್ ಓದೋದ್ರಿಂದ ಎಷ್ಟೆಲ್ಲ ವಿಷಯ. ಪ್ರಧಾನಮಂತ್ರಿ ಉಜ್ವಲ್ ಯೋಜನೆ ಕವರ್ ಆಯ್ತು, ಶಕ್ತಿ ಯೋಜನೆ ಕವರ್ ಆಯ್ತು, ಮಂಡ್ಯದ್ದು ಕವರ್ ಆಯ್ತು. ಮಂಡ್ಯ ಸಕ್ಕರೆ ನಾಡು ಮತ್ತು ಸಕ್ಕರೆ ಪಾತ್ರೆ ಗೊತ್ತಾಯ್ತು. ಅಲ್ಲಿ ಸಂವಿಧಾನ ಭವನ ನಿರ್ಮಾಣ ಮಾಡಕತ್ತಾರ, ಅದು ಗೊತ್ತಾಯ್ತು. ಜೊತೆಗೆ ಫಿಫಾ ವಿಶ್ವಕಪ್ ವರ್ಲ್ಡ್ ಫುಟ್ಬಾಲ್ಗೆ ಸಂಬಂಧಪಟ್ಟ ಅದು ಗೊತ್ತಾಯ್ತು ವಿಷಯ. ಯೋಗಾಸನ ವಿಶ್ವ ಚಾಂಪಿಯನ್ ಗೊತ್ತಾಯ್ತು. ಜೊತೆಗೆ ಮತ್ತೇನ್ ಗೊತ್ತಾಯ್ತಪ್ಪ ಅಂತಂದ್ರ ಇಲ್ಲಿ ವಿಶ್ವ ಯೋಗ ದಿನ ಅಂತಂದು ಗೊತ್ತಾಗುತ್ತೆ. ನೋಡಿ, ವಿಶ್ವ ಯೋಗ ದಿನ ಅಂತನ್ನುವಂಥದ್ದು, ವಿಶ್ವ ಯೋಗ ದಿನ ಅನ್ನುವಂಥದ್ದು ಜಾಗ್ರಫಿ ರಿಲೇಟೆಡ್ ಡಿಸ್ಕಷನ್ ಮಾಡಿದೆ ನಾನು. ಉತ್ತರಾರ್ಧಗೋಳದಲ್ಲಿ ಇದೆ, ಅದು ದಕ್ಷಿಣಾರ್ಧಗೋಳದಲ್ಲಿ ಇಲ್ಲ. ಡಿಸೆಂಬರ್ 22 ದಕ್ಷಿಣ ಭಾಗದಲ್ಲಿ ಅತಿ ಹೆಚ್ಚು ಹಗಲು ಹೊಂದಿರ್ತದ. ಇಲ್ಲಿ ಜೂನ್ 21 ಉತ್ತರಾರ್ಧಗೋಳದಲ್ಲಿ ಅತಿ ಹೆಚ್ಚು ಹಗಲು ಹೊಂದಿರ್ತದೆ. ಅಕ್ಷಾಂಶಿಕವಾಗಿ ನೋಡಿದೆ, ರೇಖಾಂಶಿಕವಾಗಿ ನೋಡಿದ್ದೆ ನಾನು. ಹಾಗಾಗಿ ಎಲ್ಲಾ ವಿಷಯ ಕವರ್ ಆಗಿದೆ. ಅದಕ್ಕೆ ಅರ್ಥ ಮಾಡ್ಕೊಳ್ರಿ. ದಯವಿಟ್ಟು ನ್ಯೂಸ್ ಪೇಪರನ್ನು ಕಡ್ಡಾಯವಾಗಿ ಡೈಲಿ ಓದ್ರಿ. ಇನ್ಮೇಲೆ ಡೈಲಿ ನಾವು ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಡೈಲಿ ಡಿಸ್ಕಷನ್ ಮಾಡ್ತೀನಿ. ಬೆಳಗ್ಗೆ ಆದರೆ ಬೆಳಗ್ಗೆ ಡಿಸ್ಕಷನ್ ಮಾಡ್ತೀನಿ. ಯಾಕಂದ್ರೆ ನನಗೆ ಆಫ್ಲೈನ್ ಕ್ಲಾಸ್ ಇರ್ತಾವೆ, ಬೇರೆ ಬೇರೆ ಕೆಲಸದ ಒತ್ತಡದ ಇರೋದ್ರಿಂದ ಒಮ್ಮೆ ಟೈಮ್ ಚೇಂಜ್ ಆಗ್ಬೋದು. ಇನ್ಮೇಲೆ ಒಂದೇ ಟೈಮಿಗೆ ಫಿಕ್ಸ್ ಆಗ್ತೀನಿ. ರಾತ್ರಿ 8 ಗಂಟೆಗಾದ್ರೂ ಮಾಡ್ಬೋದು, ಇಲ್ಲವೇ ಬೆಳಗ್ಗೆ 8 ಗಂಟೆಗಾದ್ರೂ ಕೂಡ ಮಾಡ್ಬೋದು. ಇನ್ಮೇಲೆ ಲೈವ್ ಬರುವಂತ ಪ್ರಯತ್ನ ಮಾಡ್ತೀನಿ. ಡೈಲಿ ಕಡ್ಡಾಯವಾಗಿ ನ್ಯೂಸ್ ಪೇಪರನ್ನು ಓದಲೇಬೇಕು. ನ್ಯೂಸ್ ಪೇಪರ್ ಓದೋದ್ರಿಂದ ಅತಿ ಹೆಚ್ಚು ನಾಲೆಜ್ ಬರ್ತದೆ, ಎಲ್ಲಾ ವಿಷಯಗಳು ಕವರ್ ಆಗ್ತವೆ. ಎಸ್, ಇವತ್ತಿನ ಕ್ಲಾಸ್ ನಿಮ್ಗೆ ಅರ್ಥ ಆಗಿತ್ತು ಅಂತ ಭಾವಿಸುತ್ತಾ ಇವತ್ತು ಕ್ಲಾಸ್ ಮುಗಿಸ್ತಾ ಇದ್ದೀನಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಎಸ್, ಧನ್ಯವಾದಗಳು.